कृष्णभक्ताय तद्भक्ताय नमो नमः। नमो विष्णुपादाय राधिकायै प्रियात्मने श्री श्रीमद्भक्तिवेदान्त नारायण नाम श्रीकृष्णलीलाकथाने सुदाक्षं औदार्य माधुर्य गुणैश्च युक्तम् वरं वरेण्यं पुरुषं महान्तं नारायणं त्वं शिरसा नमामि। त्रिदण्डीनां भक्तशिरोमणिं च श्रीकृष्णपादाब्जहृदयकवि चैतन्यलीलामृतसारसारं नारायणं त्वं सततं प्रपद्ये। नमामि नारायणपादपङ्कजं करोमि नारायणपूजनं सदा वदामि नारायण नाम स्मरामि नारायण तत्त्वमव्ययम्। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे हरे राम 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 हरे हरे। हरे कृष्णा 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 हरे हरे राम 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 हरे हरे। हरे कृष्णा 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 हरे हरे राम 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 हरे हरे। हरे कृष्णा 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 हरे हरे राम राम हरे 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 कृष्णा 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 हरे हरे राम 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 हरे हरे। हरि बोल हरि 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 बोल निताय गौर हरि बोल हरि बोल हरि बोल हरि बोल। भट्टमूलम गुरुपाद पद्म भक्ति वेदांत नारायण गोस्वामी पाद कमल कोटि दंडवत अर्पिसुता रूपानुगुरुवर्ग नाम निष्ठ संत श्रीपाद निरुपम अनंत कोटि दंडवत दाल उपस्थित वैष्णव वैष्णव वर्तमान भूत भविष्य वैष्णव तावत् दंडवत प्रणाम। वाञ्छा कल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। ಇವತ್ತು ಆ, ಏಕಾದಶಿ ಪಾವನಿ ಏಕಾದಶಿ. ಈಗ ಕಾಮಿಕ ಏಕಾದಶಿ ಹಾಗೂ ನಾಳೆ
ಪಾರಣ ಸಮಯ ತುಂಬಾ ಕಮ್ಮಿ ಇರುತ್ತೆ. 6:17 ಮುಂಚೆ ಬೆಂಗಳೂರಲ್ಲಿ. ಚಿಕನ್. ಕಾರಣ ಏನಂದ್ರೆ ಏಕಾದಶಿ ಇವತ್ತು ಪಾಲನೆ. ಆದ್ರೆ ಏಕಾದಶಿ ತಿಥಿ ನೆನ್ನೆ 8:45 ಹೆಚ್ಚು ಕಮ್ಮಿ ಬೆಳಿಗ್ಗೆ ಶುರುವಾಯ್ತು. ನೆನ್ನೆನೇ ಏಕಾದಶಿ ಯಾಕೆ ಮಾಡ್ಲಿಲ್ಲ ಅಂದ್ರೆ ಏಕಾದಶಿ ತಿಥಿ ಬ್ರಹ್ಮ ಮುಹೂರ್ತಕ್ಕಿಂತ ಮೊದಲೇ ಶುರುವಾಗಿರಬೇಕು. ಈ ಆ, ವೈಷ್ಣವ ಏಕಾದಶಿ ಸಂಪ್ರದಾಯ. ಕೇವಲ ಅದ್ವೈತವಾದಿ ಶಂಕರಾವರ ಕ್ಲಾಸ್ ಅವರಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚೆನೆ ಅದು ಶುರುವಾಗಿದೆ, ಅದಕ್ಕೆ ಏಕಾದಶಿ ಅಂದ್ಬಿಡ್ತಾರೆ. ಈಗ ಇದು ಸೂರ್ಯ ಉದಯ ಆದ್ಮೇಲೆ ಸುಮಾರು 2.5 ಗಂಟೆ ಆದ್ಮೇಲೆ ಶುರುವಾಗಿದೆ. ಆದ್ರಿಂದ ಇದು ಯಾರು ಇವತ್ತು ನೆನ್ನೆ ಏಕಾದಶಿ ಮಾಡಿರೋದು. ಆದ್ರೆ ಕೆಲವರು ದಶಮಿನೂ ಏಕಾದಶಿ ತರನೇ ಮಾಡ್ತಾರೆ. ಯಾಕಂದ್ರೆ ಏಕಾದಶಿ ತಿಥಿನಲ್ಲಿ ನಾವು ಅದು ಆಚರಣೆ ಏನೇ ಇರಲಿ ನಾವು ನವಧಾನ್ಯ ಸೊಪ್ಪು ತಗೊಂಡಿದ್ರೆ ಒಳ್ಳೇದು. ಅಕಸ್ಮಾತ್ ತಗೊಂಡಿದ್ದು ಪರವಾಗಿಲ್ಲ, ತಗೊಂಡಿದ್ರೆ ಒಳ್ಳೇದು. ಈಗ ಏನಿದೆ ಇವತ್ತು 8:45 ಏಕಾದಶಿ ಏನಾಯ್ತು. 8:45ಗೆ ದ್ವಾದಶಿ ಶುರುವಾಯ್ತು ಇವತ್ತು. ನಾಳೆ ದ್ವಾದಶಿ 6:17ಕ್ಕೆ ಮುಗಿದೋಗುತ್ತೆ. ನಾವು ಪಾರಣೆ ದ್ವಾದಶಿ ದಿನನೇ ಮಾಡಬೇಕು. ಅದಕ್ಕೇನೆ ಅಷ್ಟು ಕಮ್ಮಿ ಸಮಯ ಇದೆ. ತ್ರಯೋದಶಿ ಶುರುವಾಗುತ್ತೆ ಅದಾದ್ಮೇಲೆ. ಇದು ಆಮೇಲೆ ನೆಕ್ಸ್ಟ್ ಏಕಾದಶಿ ರಾಧಾಗೋವಿಂದ ಜೂಲನ್ ಯಾತ್ರೆ ಆರಂಭ ದಿವಸ. ಅದು ನಮಗೆ 23ನೇ ತಾರೀಕೆ ಬೀಳುತ್ತೆ ಬೆಂಗಳೂರಿಗೆ. ಪವಿತ್ರಾರೋಪಣಿ ಏಕಾದಶಿ. ಬೆಂಗಾಲ್ ಎಲ್ಲನೂ ಅದು 24ಕ್ಕೆ ಬೀಳುತ್ತೆ. ವೆಂಜಲಿ ಮಹಾದ್ವಾದಶಿ. ಯಾಕಂದ್ರೆ ಅವರಲ್ಲಿ ಸೂರ್ಯ ಉದಯ ಬೇಗ ಆಗ್ಬಿಡ್ತಾನೆ, 5:53 ಮುಂಚೆನೆ ಆಗ್ಬಿಡ್ತಾನೆ. 5:15 ಇವೆಲ್ಲ ಆಗೋಗ್ಬಿಡುತ್ತೆ, 5 ಗಂಟೆಗೆಲ್ಲ. ಇಲ್ಲ ಆದ್ರೆ 6 ಗಂಟೆ ಆಗುತ್ತೆ. 6 ನಿಮಿಷ 7 ನಿಮಿಷ. ಆಮೇಲೆ ಬಲದೇವ್ ಪಿರಮಿಡ್ ಬಲದೇವ್ 28 ಆಗಸ್ಟ್ ಪೂರ್ಣಿಮಾ. ರಾಧಾಗೋವಿಂದ ಜೂಲನ್ ಯಾತ್ರ ಮುಗಿಯುತ್ತೆ. ಜೂಲನ್ ಯಾತ್ರ ಶುರುವಾಗುತ್ತೆ 23 ಏಕಾದಶಿಯಿಂದ ಪೂರ್ಣಿಮಾವರೆಗೂ, ಅಂದ್ರೆ 5 ದಿವಸ. ಆಮೇಲೆ ಕೃಷ್ಣ ಜನ್ಮಾಷ್ಟಮಿ 4 ಸೆಪ್ಟೆಂಬರ್. ನಂದೋತ್ಸವ 5 ಸೆಪ್ಟೆಂಬರ್. ಆಮೇಲೆ ಭಕ್ತಿ ವೇದಾಂತ ಸ್ವಾಮಿ ಮಹಾರಾಜ್ ಅವರ ಆವಿರ್ಭಾವನ ನಂದೋತ್ಸವ ದಿವಸ. ಆಮೇಲೆ ರಾಧಾಷ್ಟಮಿ 19 ಸೆಪ್ಟೆಂಬರ್. 26 ಅಕ್ಟೋಬರ್ ಕಾರ್ತಿಕ ಶುರುವಾಗುತ್ತೆ. 24 ನವೆಂಬರ್ ಮುಗಿಯುತ್ತೆ. ಆಮೇಲೆ 22 ಮಾರ್ಚ್ ಗೌರಿ ಪೂರ್ಣಿಮಾ. ಏನಪ್ಪಾ? ಹೌದಾ, ಆಯ್ತು ಮಾಡುವ. ಈ ಏಕಾದಶಿ ಕಾಮಿಕ ಏಕಾದಶಿ ಅಂತ ಹೇಳಿಲ್ಲ ಅಂತ. ಎನಿವೆ ಯುಧಿಷ್ಠಿರ ಮಹಾರಾಜ್ ಎಲ್ಲ ಏಕಾದಶಿ ಬಗ್ಗೆ ಕೇಳ್ತಾನೆ, ಅದನ್ನ ಕೃಷ್ಣನಿಂದಾನೆ. ಯಾಕಂದ್ರೆ ಯುಧಿಷ್ಠಿರ ಮಹಾರಾಜಿಗೆ ಗೊತ್ತು ಪಾಂಡವರು ಎಷ್ಟು ಕಷ್ಟಪಟ್ರು. ನಾವು ಆ ಕಷ್ಟ ಈ ಕಷ್ಟ ಅಂತೀವಿ, ಪಾಂಡವರು ನೆನ್ಸ್ಕೊಳ್ಬೇಕು.
ಪಾಂಡವ್ರಿಗೆ ಬಂದಿರೋ ಅಷ್ಟು ಕಷ್ಟ ನಮಗ್ ಬಂದಿದ್ಯಾ ಅಂತ. ಅಗ್ನಿ ಪರೀಕ್ಷೆ ಎಂತೆಂತ ಪರೀಕ್ಷೆ ಬಂತು. ಅದು ಕೃಷ್ಣನೇ ಇದ್ಕೊಂಡು. ನೀವ್ ಹೇಳ್ಬೋದು, ಏನ್ರಿ ಕೃಷ್ಣ ಭಕ್ತರು ಹಾಗೆ ಅಂತೀರಾ, ಕೃಷ್ಣನ ಸಂಬಂಧಿಕರು ಹಾಗೆ, ಅವ್ರಿಗೆ ಅಷ್ಟು ಕಷ್ಟ ಬರಕ್ ಕಾರಣ ಏನು? ಕೃಷ್ಣ ಯಾಕೆ ನಿಲ್ಲಿಸಬಾರ್ದಾಗಿತ್ತು? ಕೃಷ್ಣ ಬರುತ್ತೆ, ಸಂಬಂಧಿಕರಿಗೆ ಇಷ್ಟು ಕಷ್ಟ ಕೊಡ್ತಾರಲ್ಲ ಇವ್ನ ಎಂತಾರಿ. ಇದು ಅರ್ಥ ಆಗಲ್ಲ. ಕಾರಣ ಏನಂದ್ರೆ, ತನ್ನ ಕಷ್ಟ ಕೊಟ್ರುನು ಅವ್ರು ಅವನ್ನ ಕೈ ಬಿಡಲ್ಲ, ಅವನು ಕೈ ಬಿಡಲ್ಲ, ಭಕ್ತರು ಅವನ್ ಕೈ ಬಿಡಲ್ಲ. ಇನ್ನ ಜಾಸ್ತಿ ನೆನೆಸ್ಕೊಳ್ತೀವಿ, ಭಕ್ತರು ನೆನೆಸ್ಕೊಳ್ತಾರೆ. ಸಾಧಾರಣ ಜನ ಏನು ಅವ್ರು ಹೇಳ್ದಾಗ ನಡೀತಾ ಇದ್ರೆ ಭಗವಂತನ ನೆನೆಸ್ಕೊಳ್ತಾರ? ಅದಕ್ಕೇನೆ ನಮ್ಗೆ ಏನೇ ಬರ್ಲಿ ಭಗವಂತನ ಕೃಪೆ, ಭಗವಂತನ ಪ್ರಸಾದ ಅಂತ. ಸತ್ತೇನು ಕಂಪನಿಸಿದ್ದು ಕ್ಷಮಾಣ. ನಾವ್ ಎಲ್ಲಿವರೆಗೂ ಆ ಪಾಠ ಕಲಿಯಲ್ವೋ ಅಲ್ಲಿವರೆಗೂ ಇಲ್ಲಿ ಬರ್ತಾನೆ ಇರ್ತೀವಿ. ಅದಕ್ಕೆ ಕುಂತಿದೇವಿ ಪ್ರಾರ್ಥನೆ ಮಾಡೋದು, ಭಗವಂತ 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 ನಿರಂತರವಾಗಿ ನನಗೆ ಕಷ್ಟಗಳನ್ನು ಕೊಡಯ್ಯ ಅಂತ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಕುಂತಿದ್ದೀವಿ ನಿರಂತರವಾಗಿ, ನಾನ್ ಸ್ಟಾಪ್ ಆಗಿ ನನ್ ಕಷ್ಟಗಳು ಬರ್ತಾನೆ ಇರಬೇಕು. ಈಗ ಎಷ್ಟ್ ಜನ ತಿರುಪ್ತಿಗೆ ಹೋಗ್ಬಿಟ್ಟು ಹೇಳ್ತಾರೆ, ವೆಂಕಟೇಶ ಶ್ರೀನಿವಾಸ ಬೆಂಗಳೂರಿನಿಂದ ನಡ್ಕೊಂಬಂದೆ, ಬೆಟ್ಟ ಹತ್ತಿದೆ, ನನಗೆ ನಿರಂತರವಾಗಿ ಕಷ್ಟಗಳು ಕೊಡು, ದುಃಖ ಕೊಡು ಅಂತ ಯಾರಾದ್ರೂ ಕೇಳ್ತಾರ? ಎಲ್ಲ ಕಷ್ಟ ನಿವಾರಣೆಗೆ ಹೋಗ್ತಾರೆ. ಕಷ್ಟ ಕೊಡು ಅಂತ ಭಗವಂತನ ಕೇಳೋರು ಆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಕುಂತಿದೇವಿ ಗೋಪಿಯ ಹಾಗೆ, ನಮ್ ಕಷ್ಟ ಬಂದ್ರು ಪರವಾಗಿಲ್ಲ, ನಿನಗೆ ಕಷ್ಟ ಆಗಬಾರ್ದು. ಆಮೇಲೆ ವಾಸುದೇವ ದತ್ತ ನೋಡಿ ಯಾಕೆ ಪ್ರಾರ್ಥನೆ, ಭಗವಂತ ಓ ಚೈತನ್ಯ ಮಹಾಪ್ರಭು, ನನಗೆ ಸಮಸ್ತ ಜನರ ಪಾಪ ನಾನು ಕೊಟ್ಬಿಡು, ನಾನು ನಿರಂತರವಾಗಿ ನರಕದಲ್ಲಿ ಇರ್ತೀನಿ, ದಯವಿಟ್ಟು ಎಲ್ಲರನ್ನು ರಕ್ಷಣೆ ಮಾಡು, ಎಲ್ಲರನ್ನು ಕಾಪಾಡು, ಎಲ್ಲರನ್ನು ನನ್ನ ಧಾಮ ಕರ್ಕೊಂಡು ಹೋಗ್ಬಿಡು. ನೋಡಿ, ಅದೇ ವೈಷ್ಣವ, ಅದೇ ವೈಷ್ಣವ. ಪರದುಃಖ ದುಃಖಿ, ಅವ್ರಿಗೆ ದುಃಖ ಇಲ್ಲ, ಯಾಕಂದ್ರೆ ಯಾವಾಗ್ಲೂ ಭಗವಂತನ ಸ್ಮರಣೆ ಮಾಡೋದು, ದುಃಖ ಅಲ್ಲಿ ಇರುತ್ತೆ. ಆದ್ರೆ ಬೇರೆಯವ್ರ ದುಃಖದಲ್ಲಿದ್ರೆ ಇವ್ರು ದುಃಖ ಆಗುತ್ತೆ, ಅದೊಂದು ಸಾಧ್ಯ ಇಲ್ಲ. ಪರದುಃಖ ದುಃಖಿ ವೈಷ್ಣವ ಅಂದ್ರೆ. ಅದಕ್ಕೆ ಅಂತ ಮಹಾಭಾಗವತ್ ಮಹಾವೈಷ್ಣವ ನೆನ್ಸ್ಕೊಂಡ್ರೆ ಭಗವಂತನ ಸಾನ್ನಿಧ್ಯಕ್ಕೆ ನಾವು ಬೇಗ ಹೋಗ್ಬೋದು. ಅದ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ನಾವು ಏಕಾದಶಿ ಮಾಡಬೇಕು. ಅದಕ್ಕೆ ಯುಧಿಷ್ಠಿರ ಮಹಾರಾಜ ತಾನೇ, ಯಾಕಂದ್ರೆ ಅವನಿಗೆ ಗೊತ್ತಿದೆ ಎಲ್ಲ ಎಂತ ಕಷ್ಟ ಬಂದರೂ ಏಕಾದಶಿ ಅವನ್ನ ಪಾರು ಮಾಡಿದೆ. ಎಂತ ಕಷ್ಟ ಬಂದರು. ರಾಮರು ಹಾಗೇನೆ, ರಾಮ್ ಸೇತು ಕಟ್ಬೇಕಾದ್ರೆ ರಾಮರು ಕೂಡ ಏಕಾದಶಿ ಮಾಡಿ ಅದ್ರ ಫಲದಿಂದಾನೆ ಆ ಸೇತುನ್ ಕಟ್ಟಕ್ಕಾಗಿತ್ತು. ರಾಮರು ಸ್ವಯಂ ಕೃಷ್ಣನೇ, ಬೇರೆ ಏನು ಅವ್ರಿಗೆ ಯಾವ್ದು ಇದು ಅದು ಬೇಕಿಲ್ಲ. ಆದ್ರೆ ಒಂದು ಉದಾಹರಣೆ ತೋರಿಸ್ತಾನೆ ಭಕ್ತರಿಗೆ, ಎಲ್ಲರಿಗೂ ಎಷ್ಟು ಮುಖ್ಯ ಏಕಾದಶಿ ವ್ರತ. ಇದು ಎಷ್ಟು ಮುಖ್ಯ ಅಂದ್ರೆ, ಅದು ಭಕ್ತಿ ಜನ. ಏಕಾದಶಿ ಮಾಡಿದ್ರೆ ಭಕ್ತಿ ಉದ್ಭವ ಆಗೋದಿಲ್ಲ, ನೀವ್ ಏನೇ ತಲೆಕೆಳಗೆ ಮಾಡಿದ್ರು. ನಿಮ್ಗೆ ನಾನು ಸಾವಿರಾರು ಸರಿ ಹೇಳಿದ್ದೀನಿ, ತಪ್ಪು ತಿಳ್ಕೊಳ್ಬೇಡಿ. ಏನಂದ್ರೆ, ಈಗ ರಾಧಾರಾಣಿ ಕೃಷ್ಣನ ಶಕ್ತಿ, ಹೌದಾ? ಅವನು ಸರ್ವಶಕ್ತಿಮಾನ್, ಇವಳು ಪೂರ್ಣ ಶಕ್ತಿ, ಮಹಾಭಾವ ಸ್ವರೂಪ, ಅದು ಅವಳು ಎಲ್ಲ ಶಕ್ತಿಗೆ ಮೂಲ. ಅವಳ ಗೋಪಿಯರೇ ಏನ್ ಕಮ್ಮಿ ಏನಿಲ್ಲ,
ಗೋಪಿಯರು ಕೂಡ ಎಂತ ಶಕ್ತಿ ಇತ್ತು ಅಂದ್ರೆ, ಅವನು ಕೃಷ್ಣನ ಹುಡುಕ್ತಿರ್ಬೇಕಾದ್ರೆ ಅವನು ಲೀಲೆ ಮಾಡಕ್ ಶುರು ಮಾಡ್ತಾರೆ. ಕೆಲವರು ಅವನು ಗೋವರ್ಧನ್ ಎತ್ತಿದ್ದ ಹಾಗೆ, ಏನೋ ಸುಮ್ಮನೆ ಈಗ ಎತ್ಬಿಟ್ಟು ಈಗ ಹಾಕೊಂಡಿದ್ದೆ, ಈಗ ಮಾಡ್ದಂತ. ಆಕ್ಚುಲಿ ನಮ್ಮ ಆಚಾರ್ಯರು ಹೇಳ್ತಾರೆ, ಆವಾಗ ಆ ಗೋಪಿ ಬೇಕಾಗಿದ್ರೆ ಗೋವರ್ಧನ್ ಎತ್ಬೋದಾಯ್ತು ತಾನೇ ಸ್ವತಃ, ಅಷ್ಟು ಶಕ್ತಿ ಇತ್ತು. ಆಯ್ತಲ್ಲ, ಸ್ವರೂಪ ಶಕ್ತಿ. ಸೊ ಇನ್ನು ರಾಧಾರಾಣಿಗೆ ಇನ್ನು ಅದಕ್ಕೆ ಗೋವರ್ಧನ ಶಿಲಾ ಎತ್ತಿದ್ದ ಯಾರು? ರಾಧಾರಾಣಿನೇ. ಸೊ ಒಂದೊಂದು ಗೋಪಿಗೂ ಆ ಶಕ್ತಿ ಇತ್ತು. ಆಯ್ತಲ್ಲ. ಸೊ ಹಾಗೇನೆ ಈ ಚೈತನ್ಯ ಮಹಾಪ್ರಭುಗಳ ಭಕ್ತರು ಒಬ್ಬೊಬ್ರಿಗೂ ಈ ಬ್ರಹ್ಮಾಂಡನೇ ತರಿತ ಶಕ್ತಿ, ಬ್ರಹ್ಮಾಂಡನೇ ಅವರು ಪಾರ್ ಮಾಡ್ಬೋದು. ಗೊತ್ತಲ್ಲ, ಹಾಗೆ ಒಂದು ನಾಮ, ಶುದ್ಧ ನಾಮ ಏನಾಯ್ತು, ಈ ನರಕನೇ ಖಾಲಿ ಮಾಡ್ಬಿಡ್ತಿ. ಸರಿ, ಜನಕ ಮಹಾರಾಜ ರಾಮೃತನ ಸ್ವಧಾಮಕ್ಕೆ ಹೊರಟೋಗಿದ್ದಾರೆ. ಆವಾಗ ಒಂದು ಅವ್ರ ಕಾಡಲ್ಲಿ ತಪಸ್ಸೆ ಮಾಡ್ತಿದ್ದಾರೆ. ತಪಸ್ಸೆ ಮಾಡ್ತಿದ್ದಾರೆ. ಅಲ್ಲಿ ಒಂದು ವಿಮಾನ ಬಂತು. ದಯವಿಟ್ಟು ಬನ್ನಿ, ವೈಕುಂಠಕ್ಕೆ ಹೋಗ್ಬೇಕು, ನಿಮ್ಗೆ ಕರ್ಕೊಂಡು ಹೋಗ್ಬೇಕು. ಸೊ ಅವ್ರು ಹತ್ತಿದ್ರು. ಆ ಏರೋಪ್ಲೇನ್ ಏನಾಯ್ತು, ವಿಮಾನ ವೈಕುಂಠಕ್ಕೆ ಹೋಗ್ಲಿಲ್ಲ, ನರಕಕ್ಕೆ ಕಡೆ ಹೊರಟಾಯ್ತು. ಆಮೇಲೆ ಅಲ್ಲೇನಾಯ್ತು, ನರಕದಲ್ಲಿ ನಿಮ್ಗೆ ಹೇಳಿದೀನಿ, ಅಲ್ಲಿ ನರಳಬೇಕು, ಯಾವಾಗ್ಲೂ ನರಳದೆ ಅದು. ಅಲ್ಲಿ ಹೆಚ್ಚು ಕಮ್ಮಿ ಮಳೆ ಬೀಳಲ್ಲ, ಬಿಸಿಲು ಯಾವಾಗ್ಲೂ. ಅಲ್ಲಿ ಯಾರು ಅಡಿಗೆ ಮಾಡೋರು ಇಲ್ಲ. ಅಡಿಗೆ ಮಾಡೋರು ಯಾರು ಇಲ್ಲ. ಅಲ್ಲಿ ನದಿ ಹರಿಯುತ್ತೆ, ವೈತರಣಿ ಅಂತ. ಏನ್ ನದಿ? ಎಲ್ಲ ರಕ್ತ, ಕೀವು, ಯಾಕಂದ್ರೆ ಎಲ್ರಿಗೂ ಗಾಯ ಆಗಿ ಆಗಿ ರಕ್ತ ಹರಿಯುತ್ತಲ್ಲ, ಕೋಡಿ ಹರಿಯುತ್ತೆ, ಅದೇ ನೀರು. ನೀರು ಕುಡಿಬೇಕಂದ್ರೆ ಅದೇ ಸಿಗೋದು. ಊಟ ಗೀಟ ಏನು ಸಿಗಲ್ಲ, ಅಡಿಗೆ ಮಾಡೋದು ಅದೆಲ್ಲ ಇಲ್ಲ ಅಲ್ಲಿ. ಸೊ ಯಾಕೆ, ಅದಕ್ಕೇನೆ ಇಲ್ಲಿ ಪಿತೃಗಳಿಗೆ ನಾವೇನಾದ್ರೂ ಕೊಟ್ರೆ ಪಿತೃ ದೇವತೆಗಳು ಅವ್ರಿಗೂ ಕೊಡ್ತಾರ, ಅದೇ ಅವ್ರಿಗೆ ಊಟ, ಇನ್ನೇನು ಊಟ ಸಿಗಲ್ಲ. ಕೊನೆಗೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ ಆಗಲ್ಲ. ಅಲ್ಲಿ ಅವ್ರಿಗೆ ಈ ಈ ಈ ದೇಹ ಇಲ್ಲ, ಸುಟ್ಟೋಗುತ್ತೆ. ಈ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಅದ್ರ ಮೇಲೆ ಒಂದು ಇನ್ನೊಂದು ದೇಹ ಕೊಡ್ತಾರೆ, ಸೂಕ್ಷ್ಮ ದೇಹ. ಅದು ಅವರು ಈ ಯಾತನಾ ದೇಹ ಅಂತ, ಯಾತನೆನ ತಡ್ಕೊಳ್ಳೇಬೇಕು. ಸೊ ಎನಿವೆ, ಯಮಲೋಕ ಆತರ. ಅವರು ಯಾವಾಗ್ಲೂ ನೋವು, ಇದು ಇದು ಎಲ್ಲ. ಸೊ ಏರೋಪ್ಲೇನ್ ಬಂತು, ಕೂತಿರೋದು ಮೇಲಿತ್ತು, ಇನ್ನ ಇಳ್ದಿಲ್ಲ. ಅಲ್ಲಿನ ಗಾಳಿ ಬೀಸುತ್ತಲ್ಲ, ಜನಕ ಮಹಾರಾಜನ್ಗೆ ಸ್ಪರ್ಶ ಆಗಿ ಆ ಗಾಳಿ ಬೀಳ್ತಾ ಇದೆ ಕೆಳಗಡೆ ಯಮಲೋಕಕ್ಕೆ. ಅದನ್ನ ಅವ್ರಿಗೆ ಸ್ಪರ್ಶ ಆದ ತಕ್ಷಣ ಅವರಿಗೆ ಆನಂದ ಆಗೋಯ್ತು, ಆ ಕಷ್ಟಗಳಿಂದ ದೂರ ಆಗೋಯ್ತು. ಸೊ ಅವ್ರು ಹೇಳ್ತಾ ಇದಾರೆ, ಓ ಮಹಾಪುರುಷ, ಯಾರು ನಿಮ್ಗೆ ಗೊತ್ತಿಲ್ಲ, ನೀವು ಮಾತ್ರ ನಮ್ಮನ್ನ ಬಿಟ್ಟು ಹೋಗಬೇಡಿ, ಇಲ್ಲಿ ಎಷ್ಟು ತೊಂದರೆಗೀಡಾಗಿದ್ದೀವಿ, ಇದು ನರಕ, ಇದು ಯಾರಿಗೂ ಬೇಡ ಇದು. ಜನರು ಯಾಕೆ ತಿಳ್ಕೊಳ್ಳಲ್ಲ ಗೊತ್ತಾಗಲ್ಲ. ಅದಕ್ಕೆ ದಯವಿಟ್ಟು ನಮ್ಮನ್ನ ಬಿಟ್ಟು ಹೋಗಬೇಡಿ, ಕೆಳಗಡೆ ಬನ್ನಿ 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 ಅಂತ. ಸೊ ಅಂತೂ ಲ್ಯಾಂಡ್ ಆಯ್ತು. ಲ್ಯಾಂಡ್ ಆದಾಗ ಯಮರಾಜ ಬಂದು ಜನಕ ಮಹಾರಾಜ, ಸ್ವಾಮಿ ನೀವ್ ಯಾಕೆ ಇಲ್ಲಿ ಬಂದ್ರಿ, ಇಲ್ಲಿ ಬೇಕಿಲ್ಲ, ನೀವು ಹೊರಡಿ, ನೀವು ಇಲ್ಲಿಂದ ವೈಕುಂಠಕ್ಕೆ ಹೋಗ್ತಾ ಇದ್ರೆ ಹೊರಡಿ, ನೀವು ಬಂದಿದ್ ಕೆಲಸ ಆಯ್ತು, ನೀವು ಬಂದು ಹೊರಟ್ಬಿಡಿ ಅಂತ. ಅಲ್ಲಯ್ಯ, ಯಮರಾಜ, ನೀನ್ ನೋಡಿ ಎಷ್ಟು ಕಷ್ಟ ಕೊಡ್ತಾ ಇದ್ದೆ ಎಲ್ರಿಗೂನು.
ಅಸಹತೆ, ಅಸಹಾಯಕತೆ, ಅಸಹನೀಯ, ದುಃಖದಲ್ಲಿದ್ದಾರೆ ಎಲ್ರನ್ನು. ನಾನು ವೈಕುಂಠಕ್ಕೆ ಹೋಗ್ಬೇಕು ಅಂದ್ರೆ ನೀನು ಅವ್ರನ್ನೆಲ್ಲನು ವೈಕುಂಠಕ್ಕೆ ಕಳಿಸು, ಇಲ್ಲ ನಾನು ಯಾಕೆ ಬಿಟ್ಟು ಹೋಗಲಿ. ಆ ಪರ ದುಃಖ ದುಃಖಿ, ಅವ್ರ ದುಃಖ ಎಲ್ಲ ನೋಡಿ ನನಗೆ ದುಃಖ ಆಗ್ತಾ ಇದೆ. ಇನ್ನು ಅವ್ರನ್ನ ಬಿಟ್ಟು ಇಲ್ಲಿ ಅದ್ಯಾಗ ಹೋಗ್ಲಿ, ನೀನೇ ಹೇಳು ನ್ಯಾಯ. ಆ ಧರ್ಮರಾಜ ಅಂತ ಹೇಳ್ತೀಯ, ನೀನ್ ಗೊತ್ತಿದೆ ಅಂತ ಹೇಳ್ತೀಯ, ಹೇಳು ನೀನು. ಆವಾಗ ಯಮರಾಜ ಹೇಳ್ತಾನೆ, ನೋಡಪ್ಪ ಸ್ವಾಮಿ, ನನ್ನ ಕೈಲಾದ ಆಗಲ್ಲ ಇವನ್ನೆಲ್ಲ ವೈಕುಂಠಕ್ಕೆ ಕಳ್ಸೋದಿಕ್ಕೆ, ಆದ್ರೆ ನೀನ್ ಅವ್ರನ್ನ ಕಳಿಸಬಹುದು ಅಂತ. ಅದೇ ಹಾಗೆ ನೀನು ಒಂದ್ಸಾರಿ ಒಂದು ಶುದ್ಧ ನಾಮ ಮಾಡ್ದೆ, ಭಗವಂತನ ಶುದ್ಧ ನಾಮ. ಆ ಶುದ್ಧ ನಾಮನ ಈ ಎಲ್ರಿಗೂ ದಾನ ಮಾಡು. ಹೌದಾ, ಅವನು ಸಂಕಲ್ಪ ಮಾಡಿ ದಾನ ಮಾಡ್ಬಿಟ್ಟ. ಯಾರು? ಜನಕ ಮಹಾರಾಜ. ಒಂದು ಶುದ್ಧ ನಾಮ, ಒಂದೇ ಒಂದು ಶುದ್ಧ ನಾಮ, ಅದರಿಂದ ಏನಾಯ್ತು, ಲಕ್ಷಾಂತರ ಕೋಟ್ಯಾಂತರ ಏರೋಪ್ಲೇನ್ ವಿಮಾನ ಬಂದ್ರು, ಎಲ್ರು ಅದ್ರಲ್ಲಿ ಕೂಡಿಸ್ಕೊಂಡ್ರು, ಯಮಲೋಕನೇ ಖಾಲಿ ಆಗೋಯ್ತು. ಎಲ್ಲಾನು ಜಯ 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 ಜಯ. ಏನು ಜಯ ಸಿಯರಾಮ್, ಜಯ ಸಿಯರಾಮ್. ಆಮೇಲೆ ಇವನ್ನ ಹೆಸರು ತಗೊಂಡು ಜನಕ ಮಹಾರಾಜ್, ಜೈ ಜನಕ ಮಹಾರಾಜ್ ಕಿ ಜೈ, ಜನಕ ಮಹಾರಾಜ್ ಕಿ ಜೈ, ರಾಮ್ ಭಗವಾನ್ ಕಿ ಜೈ, ಸೀತಾರಾಮ್ ಕಿ ಜೈ ಜೈ ಹಾಗೆ ಅನ್ಕೊಂಡು ಹೊಟ್ಟವ್ರು. ಈಗ ಆವಾಗ ಹೇಳ್ತಾನೆ, ಇದು ತುಂಬಾ ಒಳ್ಳೇದಾಯ್ತಪ್ಪ, ಆದ್ರೆ ನೀವೀಗ ಹೊರಡಿ ಅಂತಾನೆ. ಎಲ್ಲ ಖಾಲಿ ಆಗೋಯ್ತಲ್ಲ, ಎಲ್ಲ ಒಟ್ಟು ನೀವು ಹೊರಡಿ ಅಂತ. ಆಯ್ತಪ್ಪ, ನಾನು ಹೋಗಕ್ ಮುಂಚೆ ಒಂದು ಪ್ರಶ್ನೆ, ನಾನ್ ಯಾಕೆ ಇಲ್ಲಿಗೆ ಬಂದೆ? ಜನಕ ಮಹಾರಾಜ ಹೇಳ್ತಾ ಇದ್ದ, ನಾನ್ ಯಾಕೆ ಇಲ್ಲಿಗೆ ಬಂದೆ? ಅವಾಗ ಯಮರಾಜ ಹೇಳ್ತಾನೆ, ನೋಡಪ್ಪ, ನೀನು ಒಂದು ಸಣ್ಣ ತಪ್ಪು ಮಾಡಿದೆ. ಏನ್ ತಪ್ಪು? ಹಸು ನೆಮ್ಮದಿಯಿಂದ ಮೇಯ್ತಾ ಇತ್ತು ಸ್ವಚ್ಛಂದದಿಂದ, ನೀನು ಹೋಗಿ ಸ್ವಲ್ಪ ಅಡ್ಡ ಬಂದೆ. ಅದಕ್ಕೆ ಹಸು ಮೇಯ್ತಾ ಇದ್ದಿದ್ದಕ್ಕೆ ಅಡ್ಡ ಬಂದೆ. ಅದ್ರ ಫಲವಾಗಿ ನೀನು ಯಮಲೋಕದ ದ್ವಾರ ದರ್ಶನ ಮಾಡಬೇಕಾಯ್ತು, ಒಳಗಡೆ ಬರ್ಬೇಕಾಗಿಲ್ಲ. ಅದು ಗೇಟ್ ನ ದರ್ಶನ ಮಾಡ್ಬೇಕಾಯ್ತು. ಈಗ ಮಾಡಿದ್ಯಾ, ಹೊರಡು ಇಲ್ಲಿಂದ. ಆದ್ರೆ ಇದು ವಿಚಿತ್ರ ಏನಂದ್ರೆ, ಭಗವಂತ ರಾಮ ತಾನು ಇದ್ದಾಗ ಈ ಲೋಕದಲ್ಲಿ ಎಲ್ರಿಗೂ ಡಂಗೂರ ಬಾರಿಸ್ಬಿಟ್ಟ. ಯಾರು ಬೇಕಾದ್ರೂ ತನ್ನ ಲೋಕಕ್ಕೆ ಬರಬಹುದು. ಸುಮಾರು ಜನ ಹೋದ್ರು, ಸುಮಾರು ಜನ ಹೋಗಲಿಲ್ಲ. ಆದ್ರೂ ಎಲ್ರಿಗೂ ಒಂದು ಇದು ಕೊಟ್ಟೆ, ಅವನಿಗೆ ಒಂದು ಅವಕಾಶ ಕೊಟ್ಟ. ಈಗ ಹಾಗೇನೆ ಆ ಸಮಯದಲ್ಲಿ ಭಗವಂತ ಈ ನರಕನು ಮರೀಲಿಲ್ಲ. ತನ್ನ ನಾಮದ ಪ್ರಭಾವದಿಂದ ನಿಮ್ಮ ಮೂಲಕ ನರಕನು ಕರ್ಕೊಂಡು ಹೋಗ್ಬಿಟ್ಟೆ ತನ್ನ ಧಾಮಕ್ಕೆ. ಜೈ ಸಿಯರಾಮ್, ಜೈ ಸಿಯರಾಮ್, ಜೈ ಸಿಯರಾಮ್. ಸೊ ಒಂದು ನಾಮದ ಬಲ. ಸೊ ಹಾಗೆ ಏಕಾದಶಿ, ಒಂದು ಏಕಾದಶಿ ಫಲನು ಹಾಗೇನೆ, ಅದೇನ್ ಕಮ್ಮಿ ಏನಿಲ್ಲ. ಏಕಾದಶಿ ನಾಮ ಜಪ ಎರಡು ತತ್ವದಲ್ಲಿ ಒಂದೇ. ಹೇಗೆ ಒಂದು ನಾಣ್ಯ, 5 ರೂಪಾಯಿ 10 ರೂಪಾಯಿ ನಾಣ್ಯ ತಗೊಂಡ್ರೆ ರಾಜ ರಾಣಿ ಎಗಂಟೈಲ್ ಅಂತಾರೆ, ಅದನ್ನ 2 ಭಾಗ ಮಾಡಿ ಅಂಗಡಿ ಕೊಟ್ರೆ 2 ಪೀಸು ಒಟ್ಟು ಕೊಟ್ಟರು ವ್ಯಾಲ್ಯೂ ಇಲ್ಲ, ಒಂದೊಂದು ಸಪ್ರೇಟ್ ಆಗಿ ಕೊಟ್ಟರು ಇಲ್ಲ, 2 ಒಟ್ಟಿಗಿರಬೇಕು. ಹಾಗೇನೆ ಏಕಾದಶಿ ತತ್ವ, ನಾಮ ತತ್ವ ಒಟ್ಟಿಗೆ. ಸೊ ಈಗ ಅದಕ್ಕೆ ಪಾಂಡವರು ತುಂಬಾ ಉತ್ಸಾಹದಿಂದ ಕೇಳ್ತಾ ಇದ್ದಾನೆ, ಓ ಭಗವಂತ ಗೋವಿಂದ, ನಿಮ್ಗೆ ಸಹಸ್ರ ಬಾರಿ ಪ್ರಣಾಮ ಮಾಡ್ತೀನಿ. ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಏಕಾದಶಿ ಹೆಸರೇನು, ಅದರ ಮಹಾತ್ಮೆ ಏನು, ಕೃಪಾಪೂರ್ವಕ ಅದನ್ನ ವಿಸ್ತಾರವಾಗಿ ನನಗೆ ವರ್ಣನೆ ಮಾಡಿ. ನಾನು ಅದನ್ನು ಕೇಳೋದಕ್ಕೆ ತುಂಬಾ ಉತ್ಸುಕನಾಗಿದ್ದೀನಿ. ಅದಕ್ಕೆ ಉತ್ತರವಾಗಿ ಭಕ್ತವತ್ಸಲ ಕೃಷ್ಣ ಹೇಳ್ತಾನೆ, ಏ ರಾಜ, ಪ್ರಾಚೀನ ಕಾಲದಲ್ಲಿ ಭಕ್ತ ಪ್ರವರ ನಾರದ ಮುನಿ
ಪ್ರಜಾಪತಿ ಬ್ರಹ್ಮ ಬಗ್ಗೆ ಅದೇ ಪ್ರಶ್ನೆ ಮಾಡಿರ್ತಾರೆ. ಅವರು ಬ್ರಹ್ಮ ಯಾವ ಉತ್ತರ ಕೊಟ್ರು ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀನು ಮನೋಯೋಗ ಪೂರ್ವಕವಾಗಿ ಅದನ್ನ ಶ್ರವಣ ಮಾಡು. ನೋಡಿ, ಇದಾಗಿ ನೋಡಿದ್ರ ಕೃಷ್ಣನೇ ತಾನೇ ಹೇಳ್ತಾ ಇಲ್ಲ, ನಾನು ಹೇಳ್ದೆ ನಾನು ನಂದು ಭಕ್ತರನ್ನ ಹಿಂದಿನ ಇದರಲ್ಲಿ ಅವನ್ನ ಕೋಟ್ ಮಾಡ್ತಾನೆ. ಭಗವಂತನೇ ಆಗಿ ಮಾಡ್ಬೇಕಾದ್ರೆ ನಾವ್ ಯಾಕೆ ಮಾಡಿದ ಮಾಡ್ಬೇಕಾ ಬೇಡವಾ? ನಾನು ನನ್ನದು ಹೋದ್ರೇನೆ ನಾವು ನೀನು ನಿನ್ನದು ಉಳಿಬೇಕು, ಇನ್ನೇನು ಉಳಿಯಬಾರ್ದು. ಅವ ನೀನು ನಿಂದು ಉಳ್ಕೊಳತ್ತೆ, ಅವ ನಮ್ಗೆ ಮಂಗಳ ಆಗುತ್ತೆ. ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ನೋಡಿ, ನೆನಪಿದೆಯಾ ಇಲ್ವೋ? ಇವತ್ತು ಅದೇ ಒಬ್ರಿಗೆ ಹೇಳ್ತಾ ಇದ್ದೆ, ನಾವು ಬಾಡಿಗೆ ಮನೇಲಿ ಇರ್ತೀವಿ ಅಂತ ಇಟ್ಕೊಳ್ಳಿ, ಬಾಡಿಗೆ ಕೊಡ್ತೀವ ಇಲ್ವೋ? ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಹಾಗೆ ಭಗವಂತ ಈ ದೇಹನು ಬಾಡಿಗೆ ಕೊಟ್ಟಿದ್ದಾನೆ ನಮಗೆ. ಯಾತಕ್ಕೆ? ಅವನ್ ಸೇವೆ ಮಾಡ್ಲಿ ಅಂತ ನಾವು ಬಾಡಿಗೆ ಕೊಟ್ಟಿದ್ದ. ನಾವು ಬಾಡಿಗೆ ಕೊಡೋದು ಹೇಗೆ ಅವನಿಗೆ? ಭಗವಂತನಿಗೆ ಯಾವ ರೂಪಾಯಿ ಅದೇನೂ ಇಲ್ಲ. ಏನು? ಅವನ ಸ್ಮರಣೆ ಮಾಡಬೇಕು ಅಷ್ಟೇನೆ. ಅವನ ಸ್ಮರಣೆ ಮಾಡಿದ್ರೆ ಈ ಬಾಡಿಗೆ ಅವನಿಗೆ ತಲುಪದಾಗೆ. ಸ್ಮರಣೆ ಮಾಡ್ಲಿಲ್ವೋ ಅವನ ಏಜೆಂಟ್ ಕಳಿಸ್ತಾನೆ, ಮಾಯಾದೇವಿನ. ತ್ರಿತಾಪದಿಂದ ನಮ್ಗೆ ಪೆಟ್ಟು ಬೀಳುತ್ತೆ. ನಾವು ಏನೇ ಮಾಡ್ತಾ ಇರ್ಲಿ ಭಗವಂತನ ಸ್ಮರಣೆ ಮಾಡ್ಕೊಂಡು ಮಾಡ್ಬೋದಾ? ಅದಕ್ಕೆ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರ್ಬೇಕು. ಮಾಡಿದ್ರೆ ನಿಮ್ಗೆ ಯಾವ ತೊಂದರೆನೂ ಬರಲ್ಲ. ಇಲ್ಲಿ ಹೋದ್ರೆ ಬಂದೇ ಬರುತ್ತೆ. ಅದಕ್ಕೆ ಮೂಲ ಕಾರಣ ಏನಂದ್ರೆ ನಾವು ಅವನ್ನ ಮರಿತ್ ಬಿಟ್ಟಿದೀವಿ. ಇದೇ ಕಾರಣ, ಇನ್ಯಾವುದು ಕಾರಣ ಇಲ್ಲ. ಅವಿದ್ಯೆ ಅಂದ್ರೆ ಇದೇನೆ. ಅವಿದ್ಯೆ ಅಂದ್ರೆ ನಾವು ಅವನ್ನ ಮರೆತು ಬಿಟ್ಟಿದ್ದೀವಿ. ಸೊ ಅವನ್ನ ಸ್ಮರಣೆ ಮಾಡಬೇಕು. ಹರಿಯ ನೆನಸಿದ ಗಳಿಗೆಯೇ ಸುಮಂಗಳ, ಹರಿಯ ನೆನಸದ ಗಳಿಗೆಯೇ ಅಮಂಗಳ. ಅಮಂಗಳ ಸುಮಂಗಳ ಏನು ವ್ಯತ್ಯಾಸ? ಅವನ್ ನೆನ್ಸ್ಕೊಂಡ್ರೆ ಎಲ್ಲ ಸುಮಂಗಳ, ಮರ್ತು ಬಿಟ್ರೆ ಅಮಂಗಳ ಅಷ್ಟೇ. ಸೊ ಒಂದ್ಸಾರಿ ನಾರದ ಮುನಿ ಕೇಳ್ತಾರೆ, ಈ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಬಗ್ಗೆ ಏನು ಎತ್ತ ಅಂತ. ಅವಾಗ ಬ್ರಹ್ಮ ಉತ್ತರ ಹೇಳ್ತಾರೆ, ನೋಡಪ್ಪ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಹೆಸರು ಕಾಮಿಕಾ ಅನ್ನೋ ಹೆಸರು. ಅದರ ಸ್ಮರಣೆ ಮಾತ್ರದಿಂದಲೇ ವಾಜಪೇಯಿ ಯಜ್ಞದ ಫಲ ಪ್ರಾಪ್ತಿಯಾಗುತ್ತದೆ. ನೀವು ಕಾಮಿಕಾ ಏಕಾದಶಿ ಅಂತ ನೆನ್ಸ್ಕೊಂಡ್ರೆ ಹೇಳಿದ್ರೆ ಸಾಕು, ವಾಜಪೇಯಿ ಯಜ್ಞ ಫಲ. ಇನ್ ಮಾಡಿದ್ರೆ ಸೊ ಹಾಗೂ ಗಂಗಾ, ಗೋದಾವರಿ, ನೋಡಿ, ಕಾಶಿ, ನೈಮಿಷಾರಣ್ಯ, ಪುಷ್ಕರ ಆದಿ, ಅದು ಹರೇ ಕೃಷ್ಣ. ಪರವಾಗಿಲ್ಲ ಸರ್, ನಾನು ಆನ್ಲೈನ್ ಕ್ಲಾಸಲ್ಲಿ ಆಮೇಲೆ ಮಾಡ್ಲಾ ನಾನು? ಆಯ್ತು 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 ಆಯ್ತು. ಸೊ ಗಂಗಾ, ಗೋದಾವರಿ, ಕಾಶಿ, ನೈಮಿಷಾರಣ್ಯ, ಪುಷ್ಕರ ಆದಿ ತೀರ್ಥ ದರ್ಶನ ಸಮಸ್ತ ಫಲ ಏನು ಒಂದು ಸಾರಿ ಕೃಷ್ಣ ಪೂಜೆ ಮಾಡಿದ್ರೆ ಸಾಕು, ಅದಕ್ಕಿಂತ ಕೋಟಿ ಗುಣ ಅಧಿಕ ಪ್ರಾಪ್ತಿ ಆಗುತ್ತದೆ. ನೀವು ಸಾಗರ ಹಾಗೂ ವೃಂದಾವನ ಯುಕ್ತ ಪೃಥ್ವಿ ದಾನ ಮಾಡಿದ್ರೆ
ಆಮೇಲೆ ದುಗ್ಧವತಿ ಅಂದ್ರೆ ಗೋದಾನ. ಈ ಈ ವ್ರತ ಪಾಲನೆ ಮಾಡೋದ್ರಿಂದ ಸಿಕ್ಬಿಡುತ್ತೆ. ಹಾ, ಅದಕ್ಕೇನೆ ಈ ಎಷ್ಟು ಸಾಧ್ಯವೋ ಯಥಾಶಕ್ತಿ ಏಕಾದಶಿ ಮಾಡಬೇಕು. ಈಗ ಪಾಪರೂಪಿ ಸಂಸಾರ ಸಾಗರ ಇದು. ಅದರಲ್ಲಿ ಮುಳುಗ್ಬಿಟ್ಟಿದೀವಿ. ಪಾಪರೂಪಿ ಸಂಸಾರ ಸಾಗರ. ಇದರಿಂದ ನಾವು ಉದ್ಧಾರ ಆಗ್ಬೇಕಾದ್ರೆ ಏಕಮಾತ್ರ ಉತ್ತಮ ಉಪಾಯ ಏಕಾದಶಿ ಪಾಲನೆ ಮಾಡಬೇಕು. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಏಕಾದಶಿ ಬಿಟ್ಟು ಈ ಪ್ರಪಂಚದಲ್ಲಿ ಎಲ್ಲ ಅಮಂಗಳ. ನೀವು ಒಂದ್ ಪ್ರಶ್ನೆ ಕೇಳು, ಅದೇನ್ರಿ ಅದ್ಯಾಕೆ ಅಂತ. ಯಾಕಂದ್ರೆ ಬೇರೆ ವ್ರತಗಳೆಲ್ಲಾನು ಏನ್ ಮಾಡುತ್ತೆ? ಧರ್ಮ ಅರ್ಥ ಕಾಮ ಭಕ್ತಿ ಕೊಡಲ್ಲ. ನಮ್ಮನ್ನ ಈ ಪ್ರಾಪಂಚಿಕ ವಸ್ತುಗಳಲ್ಲಿ ಜಾಸ್ತಿ ಪ್ರಾಪಂಚಿಕ ವಸ್ತುಗಳು ಕೊಡುತ್ತೆ. ಹೌದಾ? ಈ ಪ್ರಾಪಂಚಿಕ ವಸ್ತುಗಳಿಂದ ನಮಗೆ ಎಂದಾದ್ರೂ ಸಂತೋಷ ಇದೆಯಾ? ಆನಂದ ಇದೆಯಾ? ಇನ್ನ ನರಳ್ತೀವೇ ಹೊರತು ಇದರಿಂದ ಉದ್ಧಾರ ಆಗಲ್ಲ. ಅದಕ್ಕೇನೆ ಏಕಮಾತ್ರ ಏಕಾದಶಿಯಿಂದಾನೆ ನಮ್ಗೆ ಭಕ್ತಿ ಪ್ರಾಪ್ತಿ ಆಗೋದು. ಭಕ್ತಿ ಜನನಿ. ಅದಕ್ಕೆ ಎಲ್ಲಾ ವ್ರತಗಳು ಎಲ್ಲ ಅಮಂಗಳ. ಇದು ಬ್ರಹ್ಮ ಹೇಳೋದು. ಅದಕ್ಕೆ ಪ್ರಪಂಚದಲ್ಲಿ ಏಕಾದಶಿ ಬಿಟ್ಟು ಇನ್ನೆಲ್ಲ ಅಮಂಗಳ. ಓ ನಾರದ, ಏಕಾದಶಿ ಮಾಡ್ಬಿಟ್ರೆ ಇನ್ಯಾವ ವ್ರತನೂ ಮಾಡ್ಬೇಕಾಗಿಲ್ಲ. ಏಕಾದಶಿ ಮಾಡದಿದ್ರೆ ನೀವು ಏನು ಮಾಡಿದ್ರು ಅಮಂಗಳ, ಆಮೇಲೆ ಇನ್ಕಂಪ್ಲೀಟ್, ಇನ್ಕನ್ಸಿಸ್ಟೆಂಟ್, ಪೂರ್ಣ ಆಗಲ್ಲ. ಏಕಾದಶಿ ಏಕಾದಶಿ ಜೋಡಿಸಲೇಬೇಕು. ನೀವು ಏಕಾದಶಿ ಜೋಡಿಸಿದ್ರೇ ನೀವು ಗೋವರ್ಧನ್ ಪರಿಕ್ರಮ ಏನೇ ಮಾಡಿ ಏಕಾದಶಿ ಮಾಡದಿರ ಅದ್ರ ಫಲ ಕೊಡಲ್ಲ. ನಾಮಪ್ರಭು ಹಾಗೆ ನೀವೆಷ್ಟೇ ಜಪ ಮಾಡಿ, ಏಕಾದಶಿ ಮಾಡಿದ್ರೆ ಜಪ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ರಾತ್ರಿ ಜಾಗರಣೆ ಮಾಡುತ್ತೆ ಈ ವ್ರತದ ಪಾಲನೆ ಮಾಡಿದ್ರೆ ಅವನು ಯಾವುದೇ ಕಾರಣಕ್ಕೆ ಯಮ ಹಾಗೂ ಸಂಹಾರಕರ್ತ ರುದ್ರನ ದರ್ಶನ ಆಗೋದಿಲ್ಲ. ಆಮೇಲೆ ಯಾವುದೇ ಪ್ರಕಾರ ದುರ್ದಶಗ್ರಸ್ತನಾಗೋದಿಲ್ಲ. ಈ ವ್ರತ ಪಾಲನೆ ಮಾಡೋನಿಗೆ ನೀಚ ಯೋನಿಗಳಲ್ಲಿ ಹೋಗುವಾಗಿಲ್ಲ. ಕೇಶವ ಪ್ರಿಯ ತುಳಸಿ ಪತ್ರ, ತುಳಸಿ ಎಲೆಯಿಂದ ಯಾರು ಶ್ರೀಹರಿಗೆ ಪೂಜೆ ಮಾಡ್ತಾರೋ ಅವರು ಕಮಲ ಪತ್ರ ಹೇಗೆ ನೀರಲ್ಲಿ ಇದ್ರೂ ಸಹ ಅದಕ್ಕೆ ತಟ್ಟೋದಿಲ್ಲ, ಹಾಗೇನೆ ಪಾಪದಿಂದ ಲಿಪ್ತನಾಗೋದಿಲ್ಲ. ಈಗ ಓ ನಾರದ ಈ ತುಳಸಿ ಬಗ್ಗೆ ಹೇಳ್ತಾ ಇದ್ದಾರೆ. ತುಳಸಿ ಪ್ರತಿದಿನ ದರ್ಶನ ಮಾಡಿದರೆ ಅವ್ರಿಗೆ ಸಂಪೂರ್ಣ ಪಾಪ ಸಮೂಹ ದೂರ ಆಗುತ್ತದೆ. ಯಾರು ಅದನ್ನ ಸ್ಪರ್ಶ ಮಾಡ್ತಾರೋ ಅವರ ಪಾಪ ಮಲಿನ ದೇಹ ಪವಿತ್ರವಾಗುತ್ತದೆ. ತುಳಸಿಗೆ ನಮಸ್ಕಾರ ಮಾಡೋದ್ರಿಂದ ಎಲ್ಲ ರೋಗ ದೂರ ಹೋಗುತ್ತದೆ. ದೂರ ಹೋಗೋದಿಕ್ಕೆ ನಾವು ಆಸ್ಪತ್ರೆಗಳು ಅಲ್ಲಿ ಇಲ್ಲಿ ಹೋಗ್ತೀವಿ. ರೋಗ ದೂರ ಹೋಗಿದ್ಯಾ, ಇನ್ನ ಬೇರೆ ರೋಗಗಳು ಅಂಟ್ಕೊಂಡು ಬರ್ತಾರೆ. ಅದಕ್ಕೆ ತುಳಸಿನ ನಮಸ್ಕಾರ ಮಾಡ್ಬಿಟ್ರೆ ಆಗೋಯ್ತು. ನಿಜವಾಗ್ಲು ಇದು ಶಾಸ್ತ್ರ ಹೇಳುತ್ತೆ. ಈಗ ತುಳಸಿ ಎಲೆಯಿಂದ ಭಗವಂತನಿಗೆ ಅರ್ಪಣೆ ಮಾಡಿದ ತುಳಸಿಯಿಂದ ನಾವು ಔಷಧಿ ತರ ತಗೊಂಡ್ರೆ ಯಾವ ರೋಗ ಇದ್ರೂ ಹೊರಟೋಗುತ್ತೆ. ಅದರ
ತುಳಸಿ ಮೇಲೆ ನೀರು ಸಿಂಪಡಿಸೋದ್ರಿಂದ ಆ, ಯಮ ನಮ್ಮ ಹತ್ರ ಬರೋದಿಲ್ಲ. ಆಮೇಲೆ ಶ್ರೀಹರಿಗೆ ಅವನ ಚರಣದಲ್ಲಿ ತುಳಸಿನ ಅರ್ಪಣೆ ಮಾಡಿದ್ರೆ ಭಗವಂತನ ಸಾನ್ನಿಧ್ಯ ಸಿಗುತ್ತದೆ. ಆ ಆಮೇಲೆ ಭಕ್ತಿನೂ ಪ್ರದಾನ ಮಾಡ್ತಾಳೆ. ಅದಕ್ಕೆ ಅವಳ ಹೆಸರು ಕೃಷ್ಣ ಭಕ್ತಿ ಪ್ರದಾಯಿನಿ, ನಿನಗೆ ನಮಸ್ಕಾರ ಮಾಡ್ತೀನಿ. ಆಮೇಲೆ ಇನ್ನೊಂದು ಇವತ್ತು ಇಲ್ಲಿ ಶುರು ಮಾಡಿ, ಏಕಾದಶಿ ದಿವಸ ನಾವು ದೀಪದಾನ ಮಾಡಬೇಕು. ಹೇಗೆ ಕಾರ್ತಿಕದಲ್ಲಿ ದೀಪ ಹಚ್ತೀವೋ ಹಾಗೆ ಮಾಡಬೇಕು. ಮಾಡೋದ್ರಿಂದ ಚಿತ್ರಗುಪ್ತನು ಅದರಷ್ಟು ಫಲನ ಅವನ್ನ ಗಣನೆ ಮಾಡೋದಿಕ್ಕೆ ಅವನಿಗೆ ಸಾಧ್ಯವಾಗೋದಿಲ್ಲ. ಅಂದ್ರೆ ಅಷ್ಟು ಮಂಗಳ ಆಗುತ್ತದೆ. ಆಮೇಲೆ ಸ್ವರ್ಗಸ್ಥ ಪಿತೃಪುರುಷ ಕೂಡ ಒಳ್ಳೇದಾಗುತ್ತದೆ. ಈ ಎಳ್ಳಿನ ಎಣ್ಣೆ ಇದು ತುಪ್ಪ, ಶುದ್ಧವಾದ ತುಪ್ಪ ಮಾಡಬೇಕು. ಓ ಯುಧಿಷ್ಠಿರ ಮಹಾರಾಜ, ಕೃಷ್ಣ ಹೇಳ್ತಾ ಇರೋದು, ನಾನು ನಿನಗೆ ಸಮಸ್ತ ಪಾಪಗಳನ್ನ ಹರಣ ಮಾಡೋ ಈ ಕಾಮಿಕ ಏಕಾದಶಿ ಮಹಾತ್ಮೆ ವರ್ಣನೆ ಮಾಡಿದ್ದೀನಿ. ಯಾರು ಬ್ರಹ್ಮ ಹತ್ಯ, ಭ್ರೂಣ ಹತ್ಯ, ಪಾಪ ವಿನಾಶಿನಿ, ವೈಷ್ಣವ ಸ್ಥಾನ ಪ್ರದಾಯಿನಿ ಹಾಗೂ ಮಹಾಪುಣ್ಯ ಫಲ ಪ್ರದಾಯಿನಿ ಈ ಕಾಮಿಕ ಏಕಾದಶಿ ವ್ರತನ ಪಾಲನೆ ಹಾಗೂ ಅದರ ಮಹಾತ್ಮೆ ಶ್ರದ್ಧಾ ಸಹಿತವಾಗಿ ಯಾರು ಕೇಳ್ತಾರೋ ಅವರು ಎಲ್ಲಾ ಪ್ರಕಾರದ ಪಾಪದಿಂದ ಮುಕ್ತರಾಗಿ ವಿಷ್ಣು ಲೋಕ ಗಮನ ಮಾಡ್ತಾರೆ. ಜೈ ಕಾಮಿಕ ಏಕಾದಶಿ ತಿಥಿ ಕಿ ಜೈ, ಮಾಧವ ತಿಥಿ ಕಿ ಜೈ, ಹರಿವಾಸ ತಿಥಿ ಕಿ ಜೈ, ಭಕ್ತಿ ಜನನಿ ಏಕಾದಶಿ ದೇವಿ की जय, भक्ति एकादशी गुफा की जय, जय जय जय, ಏಕಾದಶಿ ದೇವಿ की जय जय. ಈಗ ಬೃಹತ್ ಭಾಗವತಾಮೃತಮಲ್ಲಿ ಇದು ಏನಂದ್ರೆ ಕೆಲವು ರಿಪೀಟ್ ಆಗಿರ್ಬೋದು, ಬಟ್ ನೀವು ಕ್ಲಾರಿಟಿ ಆಗುತ್ತೆ. ಭಾಗವತ್ಗೂ ಬೃಹತ್ ಭಾಗವತಮ್ಗೆ ಏನು ವ್ಯತ್ಯಾಸ? ಭಾಗವತಂ ಸಮಸ್ತ ವೇದ ವೇದಾಂತ ಪುರಾಣ ಇತಿಹಾಸ ಆದಿ ಶಾಸ್ತ್ರಗಳ ಸಾರ ಸ್ವರೂಪ. ಶ್ರೀಮದ್ ಭಾಗವತನು ಮಂಥನ ಮಾಡಿ ಈ ಬೃಹತ್ ಭಾಗವತಾಮೃತಂ ಬಂದಿದೆ. ಅರ್ಥ ಆಯ್ತಾ? ನೋಡಿದ್ರ, ಬೃಹತ್ ಭಾಗವತಾಮೃತಂ, ಅದಕ್ಕೆ ಶ್ರೀಮದ್ ಬೃಹತ್ ಭಾಗವತಾಮೃತಂ. ಇದು ಯಾಕೆ ಬಂತು ಅಂದ್ರೆ, ಎಲ್ಲ ಕಲಿಯುಗದಲ್ಲಿ ಇದು ಪ್ರಕಾಶ ಆಗಲ್ಲ. ಕೇವಲ ಚೈತನ್ಯ ಮಹಾಪ್ರಭು ಬಂದಿರೋ ಕಲಿಯುಗದಲ್ಲೇ ಇದು ಪ್ರಕಾಶ ಆಗುತ್ತೆ. ಇದು ಯಾಕಂದ್ರೆ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಭಾಗವತ್ ಉಪದೇಶ ಮಾಡಿ ಅವನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟ್ಬಿಟ್ರು. 7 ದಿವಸ ಆಯ್ತು. 7 ದಿವಸ 7 ದಿನ ದಿನ ರಾತ್ರಿ ಸಂಪೂರ್ಣವಾಗಿ ಶ್ರವಣ ಮಾಡಿದ್ರು. ಬಾತ್ರೂಮ್ಗೆ ಹೋಗ್ಲಿಲ್ಲ, ನೀರು ಕುಡಿಲಿಲ್ಲ, ಊಟಕ್ಕೆ ಹೋಗ್ಲಿಲ್ಲ, ಕೂತಿದ ಕಡೆನೆ 7 ದಿವಸ ನಿರಂತರವಾಗಿ. ಅದಕ್ಕೆ ಪರೀಕ್ಷಿತ್ ಮಹಾರಾಜು ಕೇಳೋದ್ರಿಂದಾನೆ, ಶ್ರವಣ ಮಾತ್ರದಿಂದಾನೆ ಅವರು ಭಕ್ತಿನ ಸಿದ್ಧಿ ಪಡ್ಕೊಂಡ್ರು. ಶ್ರಾವಣ. ಈಗ ಕೀರ್ತನೆ ಅದು ಹಾಗೇನೆ. ಸುಖದೇವ್ ಗೋಸ್ವಾಮಿ ಅವರು ನಿರಂತರವಾಗಿ, ಅವರು ಯಾವುದು ಬ್ರೇಕ್ ತಗೊಳ್ಳಿಲ್ಲ, ನಿರಂತರವಾಗಿ ಊಟ ತಿಂಡಿ ನಿದ್ದೆ ಏನು ಇಲ್ದಿರ ಅವ್ರು ಅದರಲ್ಲೇ ಸವಿಕೊಂಡ್ರು, ಅದರಲ್ಲೇ ಮುಳುಗಿದ್ರು. ಗೊತ್ತಾಯ್ತಲ್ಲ? ಅದಕ್ಕೇನೆ ಭಾಗವತ್ ಆಮೇಲೆ ಸುಖದೇವ್ ಗೋಸ್ವಾಮಿ
ಅಥವಾ ಪರೀಕ್ಷಿತ್ ಮಹಾರಾಜರಿಂದ ಬೇರೆ ಅಲ್ಲ. ಆ ಆ ರೀತಿ ಕೇಳಿದಾಗ ಹೇಳ್ದಾಗ್ಲೇನೆ ಅದ್ರದ್ದು ಪೂರ್ಣ ಆಗುತ್ತೆ. ಈಗ ಸೊ ಪರೀಕ್ಷಿತ್ ಮಹಾರಾಜ್ ಸುಖದೇವ್ ಗೋಸ್ವಾಮಿ ಹೊರಟ್ಬಿಟ್ರು ಅವ್ರಿಗೆ. ಅವಾಗ ಸ್ವಲ್ಪ ಸಮಯ ಇತ್ತು, ಯಾರು ತಕ್ಷಕ ಬರಕ್ ಮುಂಚೆ ಅವನಿಗೆ ಒಂದು ಶಾಪ ಇರುತ್ತೆ, 7 ದಿವಸದಲ್ಲಿ ತಕ್ಷಕ ಬಂದು ಕಡಿತಾನೆ ಅಂತ. ಇನ್ನ ಬಂದಿಲ್ಲ ಅವನು. ಇವರು ಕತೆ ಮುಗಿಸಿ ಹೊರಟ್ಬಿಟ್ರು. ಆ ಸಮಯದಲ್ಲಿ ಸ್ವಲ್ಪ ಸಮಯ ಇತ್ತು, ಎಷ್ಟು ಅಂದ್ರೆ ರಾತ್ರಿ ಆಗಿರ್ಬೋದು ಅನ್ಸುತ್ತೆ. ಸೊ ಆವಾಗ ಪರೀಕ್ಷಿತ್ ಮಹಾರಾಜ್ ಏನ್ ಹೇಳ್ತಾರೆ, ಆಯ್ತಪ್ಪ ಇನ್ನ ನಾನು ಮೌನ ಧಾರಣೆ ಮಾಡಿ ನಾನು ಏನು ಕೇಳಿದ್ನೋ ಅದನ್ನ ಮನನ ಮಾಡೋಣ ಅನ್ಕೊಂಡು ಅವ್ರು ಯೋಚನೆ ಮಾಡ್ತಿರ್ತಾರೆ. ಆವಾಗ ಅವ್ರ ತಾಯಿ ಉತ್ತರ ಬಂದು ಹೇಳ್ತಾರೆ, ಏ ವತ್ಸ, ನೀನು ಸುಖದೇವ್ ಗೋಸ್ವಾಮಿ ಮುಖದಿಂದ ಏನು ಕೇಳಿದ್ಯೋ ಅದರ ಸಾರ ನನಗೆ ಸರಳವಾಗಿ ಸಹಜ ಬೋಧಗಮ್ಯ ಭಾಷೆನಲ್ಲಿ ನನಗೆ ಕೇಳಿಸು. ಸರಳವಾಗಿ ಅದ್ರ ಸಾರಾಂಶ ಹೇಳು, ಯಾಕಂದ್ರೆ ಯಾವ ಸಮಯ ಇಲ್ವಲ್ಲ. ತಕ್ಷಕ ಯಾವ ಬೇಕಾದ್ರೂ ಬರ್ಬೋದು, ಅದಕ್ ಮುಂಚೆ ಹೇಳ್ಬೇಕು. ಭಗವಂತ ಏನ್ ಮಾಡ್ತಾನಂದ್ರೆ ಈಗ ಇದನ್ನ ನೋಡಿ, ಭಾಗವತ್ ಇದು ನೀವು ಅಮೃತ ಕೇಳಿರಬಹುದು. ಈ ದೇವತೆಗಳು ಕುಡಿಯೋ ಅಮೃತ ಅದು ಅಮೃತ ಅಲ್ಲ, ಅದು ವಿಷ ಅದು. ಯಾಕೆಂದ್ರೆ ಅಮೃತ ಅಂತಾರೆ. ಅದರಿಂದ ಕುಡ್ದು ಏನಾಗುತ್ತಂದ್ರೆ ಅವ್ರಿಗೆ, ಮನುಷ್ಯನಿಗೆ 100 ವರ್ಷ ಇರುತ್ತೆ ಆಯುಸ್ಸು, ಅವ್ರಿಗೆ ಸುಮಾರು 300 ಮಿಲಿಯನ್ ಅಂದ್ರೆ 30 ಕೋಟಿ ವರ್ಷ ಆಗುತ್ತೆ ಅವ್ರ ಆಯುಸ್ಸು. ನಮ್ಗೆ 100 ವಯಸ್ಸಲ್ಲೇ ನಮ್ಗೆ ತಲೆ ತಿರುಗುತ್ತೆ. ಇನ್ನು 30 ಕೋಟಿ ವರ್ಷ ಅವ್ರು ಬಾಳಿದ್ರೆ ಅವರು ಹೇಗೆ ಇನ್ನು ಸಾಧ್ಯವಿಲ್ಲ ಅವ್ರನ್ನ. ಅದಕ್ಕೆ ಭಗವಂತನ ನೆನ್ಸಕ್ ಸಾಧ್ಯ. ದೇವಲೋಕದಲ್ಲಿ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ತೀವಿ ಅಂದ್ರೆ ಆಗೋದಿಲ್ಲ. ಅಲ್ಲಿ ಭೋಗಲಾಸ ಯಾವಾಗಲೂ ಎಂಜಾಯ್, ಭೋಗಲಾಸಲ್ಲಿ ಮುಳುಗಿರ್ತಾರೆ. ನರಕದಲ್ಲಿ ಯಾವಾಗಲೂ ನರಳ್ತಾ ಇರ್ತಾರೆ. ಅಲ್ಲಿ ಭಗವಂತ ಸ್ಮರಣೆ ಆಗಲ್ಲ, ಸಾಧ್ಯವಿಲ್ಲ. ಈ ಮೃತ್ಯು ಲೋಕದಲ್ಲೇ ನೋಡಿ, ಕೆಲವರು ಕೋಟ್ಯಾಧಿಪತಿ ಅವರು ಇವರು ಇರ್ತಾರೆ, ಹೆಸರು ಹೇಳೋದು ಬೇಡ. ಎಷ್ಟು ನೆನ್ಸ್ಕೊಳ್ತಾರೆ ಭಗವಂತನ, ಆಯ್ತಲ್ಲ. ಕಷ್ಟ ಬಂದಾಗಲೂ ಎನಿವೆ, ಅದಕ್ಕೆ ಈ ಅಮೃತ ಏನ್ ಮಾಡುತ್ತೆ, 30 ಕೋಟಿ ವರ್ಷ ಇರುತ್ತೆ. ಅದು ಆಮೇಲೆ ತಿರ್ಗಿ ಇಲ್ಲಿ ಬರ್ಬೇಕು. ಸೊ ನೀವೇ ಯೋಚನೆ ಮಾಡಿ, ಅದು ವಿಷನೋ ಅಥವಾ ಅಮೃತನೋ. ಅನ್ಸುತ್ತೆ ಅಮೃತ, ಬಟ್ ಆಕ್ಚುಲಿ ಕಾರ್ಕೋಟಿಕ ವಿಷ. ಆದ್ರೆ ಈ ಅಮೃತ ಯಾವುದು, ಭಾಗವತ ಅಮೃತ ಅಲ್ವಾ, ಇದು ನಿಜವಾದ ಅಮೃತ. ಇದೇನ್ ಮಾಡುತ್ತೆ, ನಮ್ಮನ್ನ ಈ ಪ್ರಾಪಂಚಿಕ ಇಂದ ನಮ್ಮನ್ನ ಪಾರು ಮಾಡುತ್ತೆ. ಭವಸಾಗರ, ನೀನು ಭವಸಾಗರನ ಒಬ್ಬ ದೇವತೆಯಾಗಿ ಪಾರು ಮಾಡಕ್ಕಾಗುತ್ತಾ? ಆಗಲ್ಲ. ಇಂದ್ರ ಆಗ್ಬೋದು ನೀವು, ಇಂದ್ರ ಆಗಿ ಎಷ್ಟು ಸಾರಿ ಆದ್ರೂ ಅವನು ಪಾರು ಮಾಡಕ್ಕಾಗಲ್ಲ. ಸೊ ಇಂದ್ರ ನೋಡಿ ಅವನು ಎಷ್ಟು ಎಂತ ದುಷ್ಟ ಅಂದ್ರೆ, ವೃಂದಾವನಲ್ಲಿ ಕೃಷ್ಣ ಅಷ್ಟೆಲ್ಲ ಸಹಾಯ ಮಾಡಿದ್ರು ಸಹ ಬಂದೇನ್ ಮಾಡ್ದ, ಈ ಗೋವರ್ಧನ್ ಪೂಜೆ, ಅವನ್ ಪೂಜೆ ನಿಲ್ಲಿಸ್ಬಿಟ್ಟು ಗೋವರ್ಧನ್ ಪೂಜೆ ಕೃಷ್ಣ ಶುರು ಮಾಡಿದಾಗ ಏನ್ ಮಳೆ ಓಡಿಸ್ತಾ ಏನು ಅವನು ಏನು
ವೃಂದಾವನನೇ ನಾಶ ಮಾಡ್ಬೇಕು, ಹಸುಗಳನ್ನ ಸಾಯಿಸಬೇಕು. ನಾವು ಗೋಹತ್ಯೆ ಅಂತ ಏನ್ ಹೇಳ್ತೀವಿ ನೋಡಿ, ಅವನು ಅದನ್ನು ಸಾಯಿಸಕ್ಕೆ ರೆಡಿ ಆದ್ನ. ಇನ್ ಎಂತ ಇನ್ನೆಂತ ಕೆಟ್ಟ ಬುದ್ಧಿ ಇಂದ್ರ. ಅದಾಯ್ತಾ, ಅಷ್ಟು ತಲೆ ಇಲ್ವಾ ಅವನಿಗೆ? ಕೊನೆಗೆ ಏನಾಯ್ತು? ಅವನ್ ಬೇಳೆ ಬೇಯಲಿಲ್ಲ. ಅವನ ಅಹಂಕಾರನೇ ಅವನಿಗೆ ದೂತನ್ ಕಳಿಸ್ತಾನೆ, ಏನಾಯ್ತು ನೋಡ್ಕೊಂಬ ಅಂತ ವೃಂದಾವನ. ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ವೃಂದಾವನಕ್ಕೆ ಒಂದು ಹನಿನೂ ನೀರು ಬಿದ್ದಿಲ್ಲ ಅಲ್ಲಿ. ಆದ್ರೆ ನಿನ್ನ ಅಹಂಕಾರ ಮಾತ್ರ ಆ, ಚೂರ್ಣ ಪೂರ್ಣ ಆಗೋಗಿದೆ. ಹೌದಾ? ಅಯ್ಯೋ. ಸೊ ನೋಡಿ, ಕೃಷ್ಣ ಏನ್ ಮಾಡ್ದ? ಅವನ ಅವನ್ಗೇನು ಮಾಡ್ಲಿಲ್ಲ ಇಂದ್ರನಿಗೆ. ನೀನ್ ಏನ್ ಮಾಡ್ತೀಯ ಮಾಡು, ನಿನ್ ಶಕ್ತಿ ನಾನೇ ಕೊಟ್ಟಿರೋದು, ಆ ಶಕ್ತಿ ಎಲ್ಲ ಪ್ರಯೋಗ ಮಾಡ್ತೀಯ ಮಾಡ್ಕೊ. ಅವನಿಗೇನು ಮಾಡ್ಲಿಲ್ಲ, ದೊಡ್ಡದಾಗಿ ಬೆಳಿಲೂ ಇಲ್ಲ ಕೃಷ್ಣ. ಎಷ್ಟು ಎಷ್ಟು ಬಾಲ್ಕ ಆಗಿದ್ದ ಹಾಗೇನೆ, ಹಾಗೆ ಎತ್ಬಿಟ್ಟ. ಒಂದು ಹೇಗೆ ಒಂದು ಆನೆ ಒಂದು ಕಮಲನ ಹೇಗೆ ಎತ್ಬಿಡುತ್ತ, ಎಷ್ಟು ಸುಲಭ. ಕಮಲ ಎತ್ತೋದಕ್ಕೆ ಆನೆಗೆ ಏನ್ ಕಷ್ಟನ? ಅದಕ್ಕಿಂತ ಸುಲಭವಾಗಿ ಎತ್ಬಿಟ್ಟ. ಎತ್ತಿ ಎಲ್ರಿಗೂ ರಕ್ಷಣೆ ಕೊಟ್ಟ 7 ದಿವಸ ಸತತವಾಗಿ. ಸೊ ಹಾಗೆ ಆ ಅದಕ್ಕೆ ಭಕ್ತಿ ಸಂಭವ ಇಲ್ಲ ಅಲ್ಲಿ, ಇದೇ ಆಗಬೇಕು. ಅದಕ್ಕೋಸ್ಕರನೇ ಈ ಆ ಅಮೃತ ನೀವು ತಗೊಳಕ್ ಹೋಗಬಾರದು. ಅದಕ್ಕೆ ಆಸೆ ಪಡಬಾರದು. ಅದಕ್ಕೆ ಈ ನಿಜವಾದ ಅಮೃತ ಅಂದ್ರೆ ಈ ಭಾಗವತ್. ಭಾಗವತ್ ಏನು? ಅವನ ಭಗವಂತನ ನಾಮರೂಪ ಗುಣ ಲೀಲ. ಅದನ್ನ ಅದೇ ನಿಜವಾದ ಅಮೃತ. ಆ ಅಮೃತದ್ದು ಸಾರ ಇದು ಬೃಹತ್ ಭಾಗವತ ಅಮೃತ, ಆಯ್ತಲ್ಲ. ಸೊ ಅದಕ್ಕೆ ಅವಾಗೇನಾಯ್ತು, ನೀವೊಂದು ಪ್ರಶ್ನೆ ಹಾಕ್ಬೋದು, ಏನಪ್ಪಾ ಇವನು ತಕ್ಷಕ ಯಾವಾಗಾದ್ರೂ ಬರ್ಬೋದಲ್ಲ, ಅವನ್ಗೆ ಅದಿರ್ಲಿಲ್ವಾ? ಭಗವಂತ ಏನ್ ಮಾಡ್ತಾನಂದ್ರೆ, ಹೇಗೆ ಅವನ ಕತೆ ಇದು. ಅವನ ಕತೆ ಏನಾಗುತ್ತಂದ್ರೆ, ಹೇಗೆ ಭಗವಂತ ಕಾಲಾತೀತ, ದೇಶಾತೀತ, ವಸ್ತುತೀತ, ವರ್ಣಾತೀತ ಎಲ್ಲ ಇದೆಯಲ್ಲ. ಹಾಗೇನೆ ಕಾಲಾತೀತ ಅಂದ್ರೆ ಭೂತ ಭವಿಷ್ಯದಿಂದ ದೂರ ಮಾಡ್ತಾನೆ. ಹೇಗೆ ವೃಂದಾವನಲ್ಲಿ ಈ ತನ್ನ ರಾಸಲೀಲೆ ಸಮಯದಲ್ಲಿ ಏನಾಯ್ತು, ಒಂದು ರಾತ್ರಿ ಕಲ್ಪದವರೆಗೂ ಆಗೋಯ್ತು. ಬ್ರಹ್ಮನ ಒಂದು ರಾತ್ರಿ ಆಗೋಯ್ತು. ಸೊ ಹಾಗೇನೆ ಈ ಸುಖದೇವ್ ಗೋಸ್ವಾಮಿ ತನ್ನ ತಾಯಿ ಉತ್ತರಾದೇವಿಗೆ ಹೇಳೋ ಒಂದು ಪರಿಸ್ಥಿತಿ, ಅದು ಅದೇ ತರನೇ ಎಕ್ಸ್ಪ್ಯಾಂಡ್ ಆಗೋದು. ಕಾಲಾತೀತ. ಸೊ ಯಾರೇನು ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಏನು ವಿಳಂಬನೆ, ಏನು ತೊಂದರೆ ಏನು ಆಗಲಿಲ್ಲ. ಇದರಲ್ಲಿ 2 ಪಾರ್ಟ್ ಇದೆ. ಏನಂದ್ರೆ ಪೂರ್ವ ಹಾಗೂ ಉತ್ತರ ಕಾಂಡ ಅಂತ 2 ಕಾಂಡ. ಹೇಗೆ ಭಾಗವತಂ ಅಲ್ಲಿ 18 ಕಾಂಡ ಇದೆ, ಹೌದಾ? 12 ಕಾಂಡ. 12 ಭಾಗವತಂ ಅಲ್ಲಿ 12 ಕಾಂಡ. ಇದರಲ್ಲಿ 2 ಕಾಂಡ ಇದೆ, ಪೂರ್ವ ಹಾಗೂ ಉತ್ತರ ಅಂತೀವಿ. ಈ 12 ಕಾಂಡ ಹೇಗೆ ಭಾಗವತಂ, 1, 2 ಕೃಷ್ಣನ ಪಾದ ಇದ್ದಾಗೆ, 3, 4 ಅವನ ಇದು ತೊಡೆ ಇದ್ದಾಗೆ, 5 ನಾಭಿ ತಳ, 6 ವಕ್ಷಸ್ಥಳ, 7, 8 ಭುಜ, 9 ಕಂಠ, 10 ಅವನ ಮುಖ, 11 ಇದು, 12 ಇದು, ಅದೇ. ಸೊ ಹಾಗೆ ಇದು ಇಲ್ಲಿ 2 ಕಾಂಡ, ಪೂರ್ವ ಹಾಗೂ ಉತ್ತರ.
ಪೂರ್ವಕಾಂಡ ನಾವು ಹೇಳಿದ್ವಿ ಏನು ಪೂರ್ವಕಾಂಡದಲ್ಲಿ ಏನಂದ್ರೆ ಆ ಪೂರ್ವಕಾಂಡದಲ್ಲಿ ಭಗವಂತನ ಕೃಪಾಸಾರ ನಿರ್ಧಾರಣ ಕಾಂಡ ಅಂತ. ಕೃಪಾ ಪಾತ್ರ ಯಾರು? ಭಗವಂತನ ಕೃಪೆಗೆ ಪಾತ್ರ ಯಾರು? ಹೈಯೆಸ್ಟ್ ಕೃಪಾ ಪಾತ್ರ ಯಾರು? ಅದಕ್ಕೆ ನೀವು ಸಡನ್ ಆಗಿ ಗೋಪಿಯರು ರಾಧ ಅಂದ್ಬಿಟ್ರೆ ಆಗಲ್ಲ. ಸಾಧಾರಣ ಹೇಳ್ಬೋದು. ಆದ್ರೆ ಸಾಧಾರಣ ಮನುಷ್ಯನಿಗೆ ಅರ್ಥ ಆಗ್ಬೇಕು ಅಂದ್ರೆ ನಾರದ ಮುನಿ ಏನ್ ಮಾಡ್ತಾನೆ, ಇವರು ಒಂದು ಇತಿಹಾಸ ಹೇಳ್ತಾ ಬರ್ತಾರೆ. ಏನು ನಾರದ ಮುನಿ ಅಲ್ಲಿ ಗಂಗಾ ಯಮುನೆ ಸರಸ್ವತಿ ಮಿಲನ ಆಗುತ್ತಲ್ಲ, ಅಲ್ಲಿ ಸೇರಿರ್ತಾರೆ. ಅಲ್ಲಿ ಮಾಘ ಮಾಸದಲ್ಲಿ ಅಲ್ಲಿ ಒಬ್ಬ ವಿಪ್ರ ಸಾಲಿಗ್ರಾಮನ ಪೂಜೆ ಮಾಡ್ತಿರ್ತಾನೆ. ಅದು ನೋಡ್ಬಿಟ್ಟು ಓ ನಿನ್ನ ಸಮಾನ ಯಾರು ಕೃಪಾ ಪಾತ್ರ ಇಲ್ಲವಯ್ಯ. ಅಯ್ಯೋ ಸ್ವಾಮಿ, ನನಗೆ ಯಾವ ಅದು ನೀವು ಬೇಕು ಅಂದ್ರೆ ಆ ರಾಜನ್ ನೋಡಬೇಕು. ರಾಜನ ಬಗ್ಗೆ ಹೇಳ್ತಾನೆ. ರಾಜ ಏನ್ ಹೇಳ್ತಾನೆ, ನನ್ಗೂ ಅರ್ಹತೆ ಇಲ್ಲ. ಇಂದ್ರ ಹೇಳ್ತಾನೆ ಅರ್ಹತೆ ಇಲ್ಲ. ಬ್ರಹ್ಮ ಹೇಳ್ತಾನೆ ಇಲ್ವೇ ಇಲ್ಲ ನನ್ಗೆ. ಕಾರಣ ಎಲ್ಲ ಹೇಳ್ತೀವಲ್ಲ, ಒಂದೊಂದು ಕಾರಣ ಇದೇ ಆಗೋಗುತ್ತೆ 2 ಗಂಟೆ. ಸೊ ಆಮೇಲೆ ಬ್ರಹ್ಮ ಹೇಳ್ತಾನೆ ಶಿವ ಹೇಳ್ತಾನೆ ಪ್ರಹ್ಲಾದ ಹೇಳ್ತಾನೆ ಹನುಮಂತ ಹೇಳ್ತಾನೆ ಇಲ್ಲ ಅಯ್ಯ ನಾನಿಲ್ಲ, ನನಗೆಲ್ಲಿ ಕೃಪೆ. ಪಾಂಡವರು ಹೇಳ್ತಾರೆ ಇಲ್ಲ. ಯಾದವರು ಹೇಳ್ತಾರೆ ಇಲ್ಲ. ಉದ್ದವ ಏನ್ ಹೇಳ್ತಾನೆ, ಅಯ್ಯೋ ನಾನಾಗ ಅನ್ಕೊಂಡಿದ್ದೆ ನಾನು ಕೃಪಾ ಪಾತ್ರ. ಕೃಷ್ಣ ಮಿನಿಸ್ಟರ್, ಅವನ ಸಂಬಂಧಿಕ, ಅವನ ಎಲ್ಲಾನು. ಆದ್ರೆ ವೃಂದಾವನ್ಗೆ ಹೋಗಿದ್ಮೇಲೆ ಕೃಷ್ಣ ಕಳಿಸ್ದೆ, ಅಲ್ಲಿ ನೋಡಿದ್ಮೇಲೆ ಗೋಪಿಯರು ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ನನಗೆ ಭಕ್ತಿನೇ ಇಲ್ಲ. ನಾನು ಅದಕ್ಕೆ ವೃಂದಾವನಲ್ಲಿ ಒಂದು ಹುಲ್ಕಡ್ಡಿಯಾಗಿ ಬೆಳೆದು ಬಿಟ್ಟರೆ ಗೋಪಿಯರ ಪಾದ ನನ್ನ ಮೇಲೆ ಸ್ಪರ್ಶನೆ ಮಾಡಿದ್ರೆ ನನ್ನ ಜೀವನ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಗೋಪಿಯರು ಗೊತ್ತಾಯ್ತನಪ್ಪ. ಈಗೆಲ್ಲ ಹೇಳಿದಾಗ ನಮ್ಗೆ ತಲೆ ಒಳಗೆ ಹೋಗುತ್ತೆ, ಹೌದು ನಿಜವಾಗ್ಲು ಗೋಪಿಯರು, ಅದರಲ್ಲೂ ರಾಧಾರಾಣಿ ಅನ್ನೋದು ಒಂದು ಉತ್ಕೃಷ್ಟತೆ ನಮ್ಗೆ ಅರಿವಾಗುತ್ತೆ. ಈಗ ಒಂದ್ ಪ್ರಶ್ನೆ ಬರುತ್ತೆ, ಈಗ 2ನೇ ಕಾಂಡ ಏನಂದ್ರೆ ಗೋಲೋಕ್ ಮಹಾತ್ಮೆಯ ನಿರೂಪಣೆ ಕಾಂಡ. ಗೋಲೋಕ ಮಹಾತ್ಮೆ ಯಾಕೆ ಬರುತ್ತೆ ಅಂದ್ರೆ, ಗೋಪಿಯರು ಈಗ ತತ್ವದ ಪ್ರಕಾರ ಸಾಲಿಗ್ರಾಮ ಆಗಿರ್ಬೋದು, ನಂದನಂದನ ವರ್ಗುನು, ಯಶೋಧನಂದನ ಸಾಲಿಗ್ರಾಮದಿಂದ, ಈಗ ವಿಷ್ಣುವಿಂದ ರಾಮಚಂದ್ರ, ಆಮೇಲೆ ಕೃಷ್ಣ ಮಥುರಾ ದ್ವಾರಕಾ, ಏನೇ ಆಗ್ಲಿ ಬೇರೆ ಬೇರೆ ನರಸಿಂಹ ಇವೆಲ್ಲಾನು ಅವತಾರಗಳಲ್ಲಿ ತತ್ವದಲ್ಲಿ ಏನು ಭೇದ ಇಲ್ಲ, ಅವೆಲ್ಲಾನು ಪೂರ್ಣ ಹಾಗೂ ತತ್ವತಃ ಒಂದು. ಆದ್ರೆ ರಸಗತ ವಿಚಾರದಲ್ಲಿ ನಂದನಂದನ ಉತ್ಕರ್ಷಣೆ ಜಾಸ್ತಿ. ಯಾಕಂದ್ರೆ 2 ಕಾರಣ ಅದಕ್ಕೆ, ಪರಿಕರ ವೈಶಿಷ್ಟ್ಯ ಹಾಗೂ ರಸದ ಉತ್ಕರ್ಷತ ವೈಶಿಷ್ಟ್ಯ. ಇದು ಯಾಕಂದ್ರೆ ಈಗ ಒಬ್ಬ ಟೀಚರ್ ಇರ್ತಾನೆ, PhD ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಅಂತ ಇಟ್ಕೊಳ್ಳಿ, ಗಣಿತದಲ್ಲಿ PhD ಮಾಡ್ಬಿಟ್ಟಿರ್ತಾನೆ. ಈಗ ಅವನೋಗಿ ಪ್ರೈಮರಿ ಸ್ಕೂಲಲ್ಲಿ ಪಾಠ ಹೇಳ್ತಾನೆ. ಈಗ ಪ್ರೈಮರಿ ಸ್ಕೂಲ್ಗೆ ಅವ್ರಿಗೆ ಕಾಲೇಜ್ ತರ ಮ್ಯಾಥಮೆಟಿಕ್ಸ್ ಹೇಳ್ಕೊಳಕ್ ಆಗುತ್ತಾ? ಆಗಲ್ಲ. ಪ್ರೈಮರಿ ಸ್ಕೂಲಲ್ಲಿ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬಹುದು. 1+1 2 ಅಂತ ಹೇಳ್ಬೋದು. ಈಗ ಅಷ್ಟಲ್ಲೇ ಹೇಳ್ಬೋದು, ಯಾಕಂದ್ರೆ ಅವ್ರಿಗೆ ಅಷ್ಟೇನೆ ಅರ್ಥ ಆಗೋದು. ಆದ್ರೆ ಅಷ್ಟೇ ಹೇಳ್ತಾನೆ ಇವನ್ ದಡ್ಡ, ಟೀಚರು ದಡ್ಡ ಅಂತ ಹೇಳಕ್ ಆಗುತ್ತಾ? ಇಲ್ಲ. ಗೊತ್ತಾಯ್ತಲ್ಲ.
ಸೊ ಹಾಗೆ ಪರಿಕರ ವೈಶಿಷ್ಟ್ಯ. ಈಗ ಹನುಮಂತ ಇದ್ದಾನೆ ಅಂತ ಇಟ್ಕೊಳ್ಳಿ. ಹನುಮಂತಗೇನು, ಈಗ ಹನುಮಂತ ರಾಮನ್ ಏನ್ ಮಾಡ್ಬೋದು, ತನ್ನ ಭುಜದ ಮೇಲೆ ಇಟ್ಕೊಳ್ತಾನೆ, ಇಟ್ಕೊಂಡು ನಡ್ಕೊಂಡು ಹೋಗ್ತಾನೆ. ಈಗ ಸೇತು ಪಾರ್ ಮಾಡ್ಬೇಕಾದ್ರೆ ಹಾಗೇನೆ ಲಕ್ಷ್ಮಣ ಆ, ರಾಮನ ಭುಜದಲ್ಲಿ ಇಟ್ಕೊಂಡು ನಡ್ಕೊಂಡು ಹೋದ. ಈಗ ಹನುಮಂತ ರಾಮರ ಭುಜದ ಮೇಲೆ ಹತ್ತಕ್ಕಾಗತ್ತಾ? ಅಯ್ಯೋ ಸಾಧ್ಯವೇ ಇಲ್ಲ, ನಾನು ಮಾಡಲ್ಲ. ಆದ್ರೆ ಕೃಷ್ಣನ ಇದ್ರಲ್ಲಿ ಅವನ ಸಖ ಅವನ ಮೇಲೆ ಹತ್ತುತ್ತಾರೆ, ಇವನು ಅವನ ಮೇಲೆ ಹತ್ತಾರೆ, ಯಾವ ಯೋಚನೆನೇ ಇಲ್ಲ. ನಾನ್ ಸಮ ಅಂತಾರೆ. ಹನುಮಂತ ಎಂದಾದ್ರೂ ನಾನು ರಾಮನ ಸಮ ಅಂತ ಹೇಳ್ತಾನ? ಇಲ್ಲ. ಹನುಮಂತ ಹೇಳ್ತಾನೆ, ಯಾರಾದರೂ ನನ್ನ ಸ್ಮರಣೆ ಮಾಡಿದರೆ ಅವತ್ತು ಅವ್ರಿಗೆ ಊಟ ಸಿಗೋದಿಲ್ಲ, ನಾನು ಅಷ್ಟು ಪಾಪಿ, ಯಾವುದಕ್ಕೂ ಉಪಯೋಗ ಇಲ್ಲ. ಆದ್ರೂ ರಾಮರ ಕೃಪೆ, ಅಯ್ಯೋ ರಾಮರ ಕೃಪೆ. ಆದ್ರೆ ಕೃಷ್ಣ ಸಖ ಹೇಳ್ತಾರೆ, ಏನಯ್ಯ ನೀನ್ ಅದು ಬೇರೆ ವಿಷಯ. ಸೊ ತನ್ನ ಸಮ ಅಂತ ತಿಳ್ಕೊಳ್ತಾರೆ, ಅಷ್ಟು ಪ್ರೇಮ ಅದರಿಗೆ. ಸೊ ಹಾಗೆ ಅದು ಪರಿಕರ ವೈಶಿಷ್ಟ್ಯ, ಅರ್ಥ ಆಯ್ತಲ್ಲ. ಪರಿಕರ ವೈಶಿಷ್ಟ್ಯದಿಂದ ಭಗವಂತನ ಶಕ್ತಿನೂ ಅಷ್ಟೇ ಪ್ರಮಾಣವಾಗಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಭಗವಂತ ಒಬ್ಬನೇ ಎಲ್ಲ ಇದ್ರದ್ದು. ಹಾಗೆ ಈಗ ಪೂರ್ಣಚಂದ್ರ ತಗೊಳ್ಳಿ, ಪೂರ್ಣಚಂದ್ರದಿಂದ ಅಮಾವಾಸ್ಯೆವರೆಗೂ, ಅಮಾವಾಸ್ಯೆಯಿಂದ ಪೂರ್ಣಚಂದ್ರ, 15 ಬೇರೆ ಬೇರೆ ಚಂದ್ರ ಇದಾನಂತೆ ನಾವ್ ಹೇಳಕ್ಕಾಗತ್ತಾ? ಚಂದ್ರ ಒಬ್ಬನೇನೆ, ಆದ್ರೆ ಪ್ರಕಾಶ ಅಮಾವಾಸ್ಯೆಯಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಂತ ಹೇಳ್ಬಿಟ್ಟು ಇಲ್ಲ 15 ಚಂದ್ರ ಅಂತ ಇದಾರೆ ಅಂತ ಹೇಳಕ್ಕಾಗತ್ತಾ? ಹಾಗೇನೆ ಭಗವಂತ ಒಬ್ಬ, ಆದ್ರೆ ಪರಿಕರ ವೈಶಿಷ್ಟ್ಯ, ಅದು ಪರಿಕರವಾಗಿ ರಸನು ಉತ್ಕೃಷ್ಟತೆ ಇರುತ್ತದೆ. ಕೃಷ್ಣನಿಗೆ ಅವನು ಲೀಲಾ ಮಾಧುರಿ, ವೇಣು ಮಾಧುರಿ, ರೂಪ ಮಾಧುರಿ, ಇದೆಲ್ಲ ಇನ್ನೆಲ್ಲೂ ಯಾವ ಇದ್ರಲ್ಲೂ ಇಲ್ಲ. ಸೊ ಅದರಿಂದ ಈಗ ಒಂದು ಪ್ರಶ್ನೆ ಆಗ್ತಾಳೆ, ಏನಂದ್ರೆ ಈ ಗೋಲಕ್ ಮಹಾತ್ಮೆ, ಅದನ್ನ ವೈಶಿಷ್ಟ್ಯ ತಿಳ್ಕೊಳ್ಳೋದಿಕ್ಕೆ ನೀವು ಗೋಲಕ್ ವೃಂದಾವನ ಅಂತ ಹೇಳ್ಬಿಟ್ರೆ ಟಕ್ಕನ ಅದೇ ಅಂದ್ರೆ ಅರ್ಥ ಆಗಲ್ಲ. ಯಾಕೆ ನಿಮ್ಗೆ ಹೇಳಿದ್ನಲ್ಲ, ಕೃಪಾಪಾತ್ರ ಒಬ್ಬ ಸಾಲಿಗ್ರಾಮ, ಅದನ್ನ ಪೂಜೆ ಮಾಡೋರ್ಗು ವರ್ಗುನು ರಾಧಾರಾಣಿವರ್ಗು. ಹಾಗೇನೆ ಪರೀಕ್ಷಿತ್ ಮಹಾರಾಜ ಹೇಳ್ತಾರೆ, ಅಂದ್ರೆ ಇನ್ನೊಂದು ಇತಿಹಾಸ ಹೇಳ್ತಾರೆ, ಏನಂದ್ರೆ ಹಾಗೆ ಒಬ್ಬ ಗೋಪಕುಮಾರ ಎಲ್ಲ ಲೋಕಗಳಿಗೆಲ್ಲ ಹೋಗ್ತಾನೆ, ಹೋಗಿ ಅದ್ರಲ್ಲಿ ಏನೇನಿದೆ ಎಲ್ಲಾನು ಹೇಳ್ತಾನೆ ಕುಲಂಕುಷವಾಗಿ. ಹಾಗೆ ಮಾಡೋದ್ರಿಂದ ನಮ್ಗೆ ಇದೆಲ್ಲ ಗೊತ್ತಾಗುತ್ತೆ, ಪ್ರಪಂಚದ ಏನು ಅಂತ. ಸೊ ಆವಾಗ ನಮ್ಗೆ ನಿಜವಾಗ್ಲೂ ಗೋಲೋಕ ವೃಂದಾವನ ಅಂದ್ರೆ ಅವಾಗ ನಮ್ಗೆ ಅದರದ್ದು ಅರಿವಾಗುತ್ತದೆ. ನೀವು ಚಿಕ್ಕ ಮಗು ತಗೊಂಡೋಗಿ PhD ಸೇರಿಸ್ತೀವೇನೋ, ಆಗುತ್ತಾ? UKG, LKG, ಪ್ರೈಮರಿ, ಸೆಕೆಂಡ್ರಿ, ಹೈಸ್ಕೂಲು, ಕಾಲೇಜು ಆಯ್ತಲ್ಲ, ಒಂದು ಡಿಗ್ರಿ, ಒಂದು ಮಾಸ್ಟರ್ ಡಿಗ್ರಿ, ರಿಸರ್ಚ್ ಏನೇನೋ ಮಾಡಿ ಆಮೇಲೆ ಹೋಗೋದು. ಹಾಗೇನೆ ಇದು ಗೋಲೋಕ ವೃಂದಾವನ್ ಮಹಾತ್ಮ ತಿಳ್ಕೊಳ್ಬೇಕಾದ್ರೆ ಈ ಬೇರೆ ಲೋಕಗಳೆಲ್ಲ ತಿಳ್ಕೊಳ್ಳೋದಕ್ಕೆ ಈ ಒಂದು ಎರಡನೇ ಇತಿಹಾಸ, ಅದೇ ಎರಡನೇ ಕಾಂಡ, ಉತ್ತರ ಕಾಂಡ. ಸೊ ಅದಕ್ಕೆ ಈ ಎರಡನೇ ಇಷ್ಟು ಶುರು ಮಾಡ್ತಾರೆ, ಏನಂದ್ರೆ ಈಗ ಅದಕ್ ಮುಂಚೆ ಈಗ ಸಕಾಮರಿಗೆ ಭೂ ಭುವ ಸ್ವರ್ಗ ಸಕಾಮ,
ಅಲ್ಲಿಂದ ತಿರುಗಿ ಕೆಳಗಡೆ ಏನಪ್ಪ ಸಕಾಮ ಭಕ್ತರಿಗೆ ಇದೇನೆ. ಈಗ ನಮ್ಗೆ ಆಮೇಲೆ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಸೊ ಭೂ ಭುವ ಸ್ವ 3 ಆಯ್ತು. ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ 4 ಆಯ್ತು. 4 + 3 7 ಲೋಕ ಆಯ್ತಲ್ಲ. ಕೆಳಗಡೆ 7 ಅದೇ ತರ ಪಾತಾಳ, ಸುತ್ತಲ ಪಾತಾಳ. ಸೊ ಹೀಗೆ ಈ 7 ಮೇಲ್ಗಡೆ ಈಗ ಭೂರ್ಭುವ ಸ್ವ ಸಕಾಮ ಭಕ್ತರಿಗಾಯ್ತು. ಆಮೇಲೆ ನಿಷ್ಕಾಮ ಇರೋರಿಗೆ, ಗೃಹಸ್ಥಿಗಳಿಗೆ ಮಹರ್ಲೋಕ. ಆಮೇಲೆ ಬ್ರಹ್ಮಚಾರಿ, ವಾನಪ್ರಸ್ಥ ಯತಿಗಳಿಗೆ ಈ ಜನಲೋಕ, ತಪೋಲೋಕ, ಸತ್ಯಲೋಕ. ಹಾಗೆ ಈಗ ಇವ್ರಿಗೆ ಈಗ ನಿಮ್ಗೆ ಹೇಳಿದ್ನಲ್ಲ 71 ಚತುರ್ಯುಗ ಆಯುಸ್ಸು ಯಾರಿಗೆ? ಇಂದ್ರನಿಗೆ. ಅಂದ್ರೆ ಹೆಚ್ಚು ಕಮ್ಮಿ 30 ಕೋಟಿ ವರ್ಷ ಬರುತ್ತೆ ಅದು. ಆಮೇಲೆ ಅಲ್ಲಿ ಅದು ಸುಟ್ಟೋಗುತ್ತೆ, ಕೆಳಗಡೆಯಿಂದ ಬೆಂಕಿ ಶುರು ಆಗುತ್ತೆ. ರುದ್ರ ಆಮೇಲೆ ಶೇಷನಾಗ. ಸೊ ಆ ಬಿಸಿ ಮಹಾಲೋಕಕ್ಕೆ ತಟ್ಟುತ್ತೆ, ಸಿಕ್ಕಾಡೆ ಬಿಸಿ. ಆವಾಗ ಅವ್ರು ಅಲ್ಲಿಂದ ಮೇಲೆ ಲೋಕಕ್ಕೆ ಹೊರಟೋಗ್ತಾರೆ. ಹಾಗೆ ಅವರು ಚಿತ್ತ ಶುದ್ಧಿ ಆಗುತ್ತೆ. ಆಗಿ ಕೊನೆಗೆ ಬ್ರಹ್ಮನ್ ಜೊತೆಗೆ ಅವ್ರಿಗೆ ವೈಕುಂಠ ಕೊಡೋಗ್ತಾರೆ, ಬ್ರಹ್ಮನ್ ಜೊತೆಗೆ. ಅದೇನು ಅವನಿಗೆ 100 ವರ್ಷ ಆದಾಗ. ಇದು ತುಂಬಾ ದೊಡ್ಡದು. ಆದ್ರೆ ಶುದ್ಧ ಭಕ್ತರಿಗೆ ಟಕ್ಕನ ಹೊರಟೋಗ್ತಾರೆ. ಇದೇ ವ್ಯತ್ಯಾಸ. ಸೊ ಈಗ ಈ ಒಂದು ಲೋಕದಲ್ಲಿ ಎಲ್ಲಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಆ ಒಂದೊಂದು 8 ಲೇಯರ್ಸ್ ಅಲ್ಲಿ ಯಾವ ಭಗವಂತ ಇದ್ದಾನೆ. ಆಮೇಲೆ ಮುಕ್ತಿ ಲೋಕ, ಆಮೇಲೆ ಶಿವಲೋಕ, ಆಮೇಲೆ ವೈಕುಂಠ, ಅಯೋಧ್ಯ, ದ್ವಾರಕ, ಮತ್ತು ಆಮೇಲೆ ಗೋಲೋಕ, ಈ ತರ ಡಿಸ್ಕ್ರಿಪ್ಷನ್ ಇದೆ. ಸೊ ಇದಕ್ಕೆ ಅಲ್ಲಲ್ಲಿ ಏನೇನಿದೆ ಅನ್ನೋದಿಕ್ಕೆ ಒಂದು ಹಿಸ್ಟ್ರಿ. ಈಗ ಉತ್ತರಾಗಿ ಇದೊಂದು ಪ್ರಶ್ನೆ ಆಗುತ್ತೆ, ಕಾಡುತ್ತೆ. ಏನಂದ್ರೆ ನೋಡಪ್ಪ ಹೊಸ ಈಗ ಭಕ್ತರಲ್ಲಿ 5 ತರ ಇದ್ದಾರೆ. ಹೇಗೆ? ಜ್ಞಾನ ಭಕ್ತ, ಶುದ್ಧ ಭಕ್ತ, ಪ್ರೇಮಿ ಭಕ್ತ, ಪ್ರೇಮಪರ ಭಕ್ತ, ಪ್ರೇಮಾತುರ ಭಕ್ತ ಅಂತ. ಜ್ಞಾನ ಭಕ್ತ ಅಂದ್ರೆ ಯಾರು? ಜ್ಞಾನ ಮಿಶ್ರ ಭಕ್ತಿ. ಉದಾಹರಣೆ ಭರತ ಮಹಾರಾಜ. ಜ್ಞಾನ ಅಂದ್ರೆ ಇಲ್ಲಿ ಮೋಕ್ಷ ಬುದ್ಧಿ ತುಚ್ಛ. ಮೋಕ್ಷ ಬುದ್ಧಿ ಏನೂ ಇಲ್ಲ, ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ ಭಕ್ತಿ ಮುಂದೆ ಅನ್ನೋ ಒಂದು ಜ್ಞಾನನೇ ಆ ಜ್ಞಾನ. ನಾವು ಈ ಭಗವಂತನ ಇದು ಮುಳುಗ್ಬಿಡ್ತೀವಿ, ಏನೋ ಒಂದಾಗ್ಬಿಡ್ತೀವಿ, ಆಗಲ್ಲ. ಅದು ಅಜ್ಞಾನ, ಅಪಾರ ಅಜ್ಞಾನ. ಅದು ಅಷ್ಟು ಅಜ್ಞಾನ ಸಮಾನ ಯಾವ ಅಜ್ಞಾನನೂ ಇಲ್ಲ. ಇದು ಜ್ಞಾನ ಅಂದ್ರೆ ಈ ಮೋಕ್ಷನು ಯಾವ್ದು ಲೆಕ್ಕ ಇಲ್ಲ, ತುಚ್ಛ ಅನ್ಸೋ ಅನ್ನೋ ಒಂದು ಭಕ್ತಿ ಮುಂದೆ ಆ ಒಂದು ಜ್ಞಾನ. ಹಾಗೂ ಭಕ್ತಿ ಅಂದ್ರೆ ನವವಿಧ ಭಕ್ತಿ. ಇದು ಜ್ಞಾನ ಭಕ್ತ ಅಂದ್ರೆ ಬರ್ತಾ ಇದ್ದಾರೆ. ಹಾಗೆ ಮೊದಲು ಕುಮಾರರು ಇದ್ರ ಹಾಗೆ. ಶುದ್ಧ ಭಕ್ತ ಅಂದ್ರೆ ಕರ್ಮ ಜ್ಞಾನ ವೈರಾಗ್ಯದಿಂದ ಅನಾವೃತ, ಕರ್ಮ ಜ್ಞಾನ ವೈರಾಗ್ಯದಿಂದ ಮುಚ್ಕೊಂಡಿರ ಇರೋದು, ಅದಕ್ಕೆ ಸ್ಪರ್ಶ ಇಲ್ದಿರ ಇರೋದು, ಭಕ್ತಿಯುಕ್ತ, ಕೇವಲ ಭಗವಂತನ ಭಕ್ತಿಗೆ ಕಾಮನೆ ಮಾಡುವಂತ ಯಾರು? ಅಂಬರೀಷ್ ಮಹಾರಾಜ್. ಪ್ರೇಮಿ ಭಕ್ತ ಅಂದ್ರೆ ಸಪ್ರೇಮ ಭಕ್ತಿಯಿಂದ ಯುಕ್ತನಾದ
ಅಂದ್ರೆ ನಿತ್ಯ ಆತ್ಮದ್ವಾರ ಸೇವಿತ ಪ್ರಿಯತಮ ಪ್ರಭುವರ ಶ್ರೀ ಚರಣ ಕಮಲದ ಬಗ್ಗೆ ಪ್ರೀತಿ ಅಥವಾ ಸಂಗಮ ಹಾಗೂ ಸೇವಾ ಮಾತ್ರ ಆಶೆ ಇಟ್ಕೊಂಡಿರೋನೆ ಯಾರು ಹನುಮಂತ ಅಂತ ಪ್ರೇಮಿ ಭಕ್ತ. ಪ್ರೇಮಪರ ಭಕ್ತ ಭಕ್ತಿಯ ಸಂಭ್ರಮಮಯ ಭಾವ ಅದರಲ್ಲಿ ಅನಾಸಕ್ತರಾಗಿ ಕೇವಲ ಪ್ರೇಮ ಏಕ ತತ್ವ ಆ ಆ, ಭಗವಂತನ ನಿರುಪಾಧಿಕ ಕೃಪೆಯಿಂದ ಉದಿತವಾಗಿರುವ ವಿಶುದ್ಧ ಪರಮ ಪ್ರೇಮದಿಂದ ಉತ್ಪನ್ನವಾದ ಅವನ ದರ್ಶನ ಉತ್ಕಂಠ ಪೂರ್ಣ ಸಖ್ಯ ಆತರ ಹೇಗೆ ಅರ್ಜುನ ಹ್ಮ್ ಪಾಂಡವರಲ್ಲ. ಪ್ರೇಮಾತುರ ಭಕ್ತ ಅಂದ್ರೆ ಉದ್ಧವ ಈ 5 ತರ ಇದ್ದೇ ಇದೆ, ಭೇದ ಇದೆ. ಇವ್ರಿಗೆಲ್ಲಾನು ಒಂದೇ ಜಾಗ ಆದ್ರೆ ಅದು ಯಾಕೆ ಸಾಧ್ಯ? ಇನ್ನು ಗೋಪಿಯರು ಪ್ರೇಮಾತುರ ಭಕ್ತಿಗಿಂತ ತುಂಬಾ ಮೇಲೆ. ಸೊ ಅವ್ರಿಗೆಲ್ಲ ಒಂದೇ ವೈಕುಂಠದಲ್ಲಿ ಬೇರೆ ಬೇರೆ ತರ ಆಗುತ್ತೆ. ನನಗೆ ಒಪ್ಪೋದಿಲ್ಲ, ನನ್ನ ಮನಸ್ಸು ನನಗೆ ತುಂಬಾ ನೋವಾಗುತ್ತೆ. ಯಶೋದಮಯ್ಯ ನಂದ ಮಹಾರಾಜ ಗೋಪಿಯರಿಗೆ ಇದೇ ಒಂದ್ ಜಾಗ ಅಂದ್ರೆ ಆಗಲ್ಲ, ಅದ್ರ ಬಗ್ಗೆ ಹೇಳು ಆ ಅಂತ ಪ್ರಶ್ನೆ ಮಾಡಿದಾಗ ಆವಾಗ್ಲೇ ಸುಖದೇವ್ ಪರೀಕ್ಷಿತ್ ಮಹಾರಾಜ್ ಇದು ಹೇಳ್ತಾನೆ. ಏನ್ ಹೇಳ್ತಾನೆ ಅವನು? ವೈಕುಂಠದ ಯಾವುದೇ ವಿಶೇಷ ಭಾಗದಲ್ಲಿ ಮುಕ್ತಿ ಪ್ರಾಪ್ತ ಪಂಚ ಪ್ರಕಾರದ ಭಕ್ತರ ತನ್ನ ಭಾವಾನುಸಾರ ತಮ್ಮ ಪ್ರಿಯ ಉಪಾಸ್ಯ ವಸ್ತು ಪ್ರಾಪ್ತಿ ಮಾಡಿ ವಿಶೇಷ ಸುಖ ಮಾಡ್ಕೊಳ್ತಾರೋ ಇಲ್ಲವೋ. ಸೊ ಹಾಗೆ ಅವಳು ಹೇಳ್ಬಿಟ್ಟು ಕೊನೆಗೆ ಈಗ ಶ್ರೀ ನಂದ ಯಶೋದಾದಿ ಬ್ರಜವಾಸಿಗಳಿಗೆ ವೈಕುಂಠದಿಂದ ಪರಮೋತ್ಕೃಷ್ಟ ಯಾವುದೋ ಒಂದು ಸ್ಥಾನ ಅವಶ್ಯವಾಗಿ ಇರಲೇಬೇಕು. ಆ ಸ್ಥಾನ ಅವಶ್ಯ ಇದೆ. ಅದರಿಂದ ಆ ಸ್ಥಾನದ ಪ್ರಕಾಶ ಮಾಡಿ ನನ್ನ ದುಃಖ ಸಮುದ್ರದಿಂದ ನನ್ನ ಉದ್ಧಾರ ಮಾಡು. ಯಾರು ಉತ್ತರ ಹೇಳೋದು. ಅದಕ್ಕೇನೆ ಪರೀಕ್ಷಿತ್ ಮಹಾರಾಜ ಶುರು ಮಾಡ್ತಾನೆ. ಏನಂದ್ರೆ ಓ ಪರೀಕ್ಷಿತ್ ಮಹಾರಾಜ, ಕೃಷ್ಣ ಜೀವಿತೆ ಕೃಷ್ಣ ಜೀವಿತೆ ತನ್ನ ತಾಯಿಗೆ ಉತ್ತರ ಆಗಿ. ಯಾಕಂದ್ರೆ ಕೃಷ್ಣನ ಕೃಪೆಯಿಂದಾನೇ ಅವಳ ಜೀವನ ಇರೋದು. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಹಾಕ್ದಾಗ ಕಾಪಾಡಪ್ಪ ಕೃಷ್ಣ ಕೃಷ್ಣ. ಪರೀಕ್ಷಿತ್ ಮಹಾರಾಜನು ಕಾಪಾಡ್ದ, ಉತ್ತರನು ಕಾಪಾಡ್ದ. ಸೊ ಶ್ರೀ ಕೃಷ್ಣ ವಿರಹನ ಸಹನೆ ಮಾಡೋದ್ರಲ್ಲಿ ನಿನಗೆ ಅಕ್ಷಮ ತಾಯಿ. ಈ ಪ್ರಶ್ನೆ ಯಾವ ಪ್ರಶ್ನೆ ನೀನ್ ಕೇಳಿದ್ಯೋ ಇದು ಇಲ್ಲಿವರೆಗೂ ಯಾರು ಕೇಳಿಲ್ಲ. ಆದ್ರಿಂದ ಹೇಳ್ತೀನಿ ಅಂತ ಹೇಳಿ ಶುರು ಮಾಡ್ತಾನೆ. ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಏನ್ ಹೇಳ್ತಾರಂದ್ರೆ ಒಂದ್ಸಾರಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಏನಂದ್ರೆ
ಪ್ರಾಗ್ಜ್ಯೋತಿಷುರ ಪ್ರಾಗ್ಜ್ಯೋತಿಷುರ ಪ್ರಾಗ್ಜ್ಯೋತಿಷಪುರ ಎನ್ನೋ ನಗರದಲ್ಲಿ ಒಬ್ಬ ವಿಪ್ರ ನಿವಾಸ ಇರ್ತಾನೆ. ಅಂದ್ರೆ ಈಗಿರೋ ಅಸ್ಸಾಂ ಪ್ರದೇಶದ ಕಾಮರೂಪ ಪ್ರದೇಶ ಪ್ರಾಗ್ಜ್ಯೋತಿಷ್ಪುರ. ಒಬ್ಬ ಬ್ರಾಹ್ಮಣ ನಿವಾಸ ಇರ್ತಾನೆ. ಅವನು ದರಿದ್ರ ಹಾಗೂ ಶಾಸ್ತ್ರಗಳ ಅರ್ಥಜ್ಞಾನದಿಂದ ಇರಲಿಲ್ಲ. ತನ್ನ ಧರ್ಮ ಆಚರಣೆ ಬಗ್ಗೆನೂ ಅವನಿಗೆ ಏನು ಗೊತ್ತಿರಲಿಲ್ಲ. ಅವನು ಒಬ್ಬ ಮೂರ್ಖ ತರನೇ ಇದ್ದ. ಪ್ರಾಚೀನ ಕಾಲದಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣ ಪ್ರಾಗ್ಜ್ಯೋತಿಷ್ಪುರದಲ್ಲಿ, ಇವತ್ತಿರೋ ಗೌಹಾಟಿ ಆ ಜಾಗದಲ್ಲಿ ಇವತ್ತು ಇದೆ. ಗೌಹಾಟಿನಲ್ಲಿ ಆ ಒಂದು ದೇವಿ ದೇವಸ್ಥಾನ, ಕಾಮ್ಯಾಖ್ಯ ದೇವಿಯ ದೇವಸ್ಥಾನ ಇದೆ. ಅಲ್ಲಿ ನಡೆದಿದ್ದ ಘಟ ಇದು. ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ದೇವಿನ ಯಾವಾಗಲೂ ಪೂಜೆ ಮಾಡ್ತಿರ್ತಾನೆ. ತನಗೇನ್ ಬೇಕು? ತುಂಬಾ ದನ ಬೇಕು, ಸಂಪತ್ ಬೇಕು, ಹಾಗೂ ದ್ರವ್ಯದ ಕಾಮನೆಯಿಂದ ಪ್ರತಿದಿನ ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡ್ತಿರ್ತಾನೆ. ಆಯಮ್ಮ ಏನ್ ಮಾಡ್ತಾಳೆ? ದೇವಿ ಅವನ ಬ್ರಾಹ್ಮಣನ ಪೂಜೆಯಿಂದ ಸಂತುಷ್ಟನಾಗಿ ಆ ಬ್ರಾಹ್ಮಣನಿಗೆ ಸ್ವಪ್ನದಲ್ಲಿ ಒಂದು ಮಂತ್ರ ಪ್ರದಾನ ಮಾಡ್ತಾಳೆ. ಆ ಮಂತ್ರ ದಶಾಕ್ಷರ ಗೋಪಾಲ್ ಮಂತ್ರ. ಅದರ ದೇವತೆ ಮದನ ಗೋಪಾಲ. ಈ ಮಂತ್ರ ಸಾಕ್ಷಾತ್ ಮಹಾನಿಧಿ ಸ್ವರೂಪ. ದೇವಿ ಬ್ರಾಹ್ಮಣನಿಗೆ ಮಂತ್ರ ಪ್ರದಾನ ಮಾಡುತ್ತಾ ಮಂತ್ರ ಸಮಯದಲ್ಲಿ ಮಂತ್ರದ ಧ್ಯಾನ, ನ್ಯಾಸ, ಪೂಜೆಗಳ ವಿಧಿ ಉಪದೇಶ ಮಾಡಿ ಹೇಳ್ತಾಳೆ, ಈ ಮಂತ್ರದ ಪ್ರಭಾವದಿಂದ ನೀನು ಉಪಾಸ್ಯ ಶ್ರೀ ಮದನ ಗೋಪಾಲ ದೇವನ ಚರಣ ಕಮಲಗಳಲ್ಲಿ ಸೇವಾ ಪ್ರಾಪ್ತಿ ಆಗುತ್ತದೆ. ಆಮೇಲೆ ದೇವಿಯ ಆದೇಶದಿಂದ ಬ್ರಾಹ್ಮಣ ಮಂತ್ರ ಜಪದಲ್ಲಿ ಪ್ರವೃತ್ತನಾಗ್ತಾನೆ. ನಿರ್ಜನ ಜಾಗದಲ್ಲಿ ನಿರಂತರವಾಗಿ ಜಪ ಮಾಡ್ತಾ ಮಾಡ್ತಾ ಅವನ ದನದ ಕಾಮನೆ ದೂರ ಹೋಗುತ್ತೆ. ನೋಡಿದ್ರ ಇದು. ಆಮೇಲೆ ಇದು ಮಂತ್ರ ರೂಪ. ಈ ಗೋಪಾಲ್ ಮಂತ್ರ ಕೃಷ್ಣನ ಸ್ವರೂಪನೇ. ಸೊ ಅವನ್ ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ? ಚಿತ್ತಶುದ್ಧಿ ಮಾಡ್ಬಿಡ್ತಾನೆ. ಈ ಲೌಕಿಕ ಧನ ಸಂಪತ್ತಿನ ಬಗ್ಗೆ ಅವನು ಕಾಮನೆ ದೂರ ಆಗಿ ಅವನ ಹೃದಯದಲ್ಲಿ ಶಾಂತಿ ಆಗುತ್ತದೆ. ನಮ್ಮ ಹೃದಯದಲ್ಲಿ ಶಾಂತಿ ಇಲ್ಲ. ಯಾಕಂದ್ರೆ ನಾವು ಎಲ್ಲಿಯವರೆಗೂ ಈ ಪ್ರಾಪಂಚಿಕ ಧನ ಸಂಪತ್ ಬಗ್ಗೆ ನಾವು ಯೋಚನೆ ಮಾಡ್ತೀವೋ, ಕಾಮನೆ ಮಾಡ್ತೀವೋ, ಅಲ್ಲಿವರೆಗೂ ನಮಗೆ ಶಾಂತಿ ಸಿಗಲ್ಲ. ಯಾಕೆ? ಭಗವತ್ ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕಮಯ. ಭೋಕ್ತಾರಾಮ್, ನಾವು ಭೋಕ್ತರಲ್ಲ. ಅವನು ಭೋಕ್ತ, ನಾವು ಭೋಗ್ಯ. ದೇಹ ಕಬು ಜೀವನೈ ದಾರ ಭೋಗ್ಯನೈ. ದೇಹ ಎಂದೆಂದಿಗೂ ದೇಹ ಕಬು ಜೀವನ, ಜೀವ ಅಲ್ಲ ದೇಹ. ಈ ದೇಹ ಜೀವ ಅಲ್ಲ, ಆತ್ಮ ಅಲ್ಲ, ಭೋಗ್ಯನೂ ಅಲ್ಲ. ದಾಸ ಭೋಗ್ಯ ಜೀವ, ಕೃಷ್ಣ ಪ್ರಭು ಭೋಕ್ತ. ದಾಸ ಭೋಗ್ಯ ಜೀವ. ಜೀವ ಏನು? ದಾಸ ಭೋಗ್ಯ, ಕೃಷ್ಣ ಪ್ರಭು ಭೋಕ್ತ. ಇದು ಎಲ್ಲಿವರೆಗೂ ನಮ್ಮ ತಲೆ ಒಳಗೆ ಹೋಗೋದಿಲ್ಲವೋ ಅಲ್ಲಿವರೆಗೂ ನಮಗೆ ಶಾಂತಿ ಇರಲ್ಲ. ಹೃದಯದಲ್ಲಿ ಶಾಂತಿ ಇರಲ್ಲ. ಈಗ ಈ ಮಂತ್ರ ಜಪ ಮಾಡಿ ಮಾಡಿ ಏನಾಯ್ತು? ಅವನಿಗೆ ಅದು ದೂರ ಆಗೋಯ್ತು. ದೂರ ಆದ ತಕ್ಷಣ ಹೃದಯ ಶಾಂತಿ ಆಗೋಯ್ತು ಹೃದಯದಲ್ಲಿ. ಆದ್ರೂ ಏನಾಯ್ತು? ಅವನ್ಗೆ ವಸ್ತು ತತ್ವದ ವಿಷಯದಲ್ಲಿ ಗೊತ್ತಿಲ್ದಿರ ಇರೋದ್ರಿಂದ ಅವನು ಯೋಚನೆ ಮಾಡ್ದ, ನಾವು ಮಾಡ್ದಾಗೆ
ನಾವೇನ್ ಕಮ್ಮಿ ಇಲ್ಲ ಅವನ್ ಬ್ರಾಹ್ಮಣಗಿಂತ. ನಾವ್ ಅವ್ನ್ ಮೂರ್ಖ ಅಂತೀವಿ, ನಾವ್ ಅವನಿಗಿಂತ ಶತಮೂರ್ಖ. ಯಾಕಂದ್ರೆ ಈಗ ಅವನೇನ್ ಯೋಚನೆ ಮಾಡ್ತಾನಂದ್ರೆ, ಮಂತ್ರದ ಬಿಟ್ಟು ಬೇರೆ ಪರಲೌಕಿಕ ಸಾಧ್ಯ ಸಾಧನ ವರ್ತಮಾನ ಇದೆಯಾ ಅಂತ. ಮಂತ್ರ ಬಿಟ್ಟು ಇನ್ನೇನಾದ್ರೂ ಪರಲೌಕಿಕ ಸಾಧ್ಯ ಸಾಧನ ಇದೆಯಾ, ವರ್ತಮಾನವಾಗಿದೆಯಾ ಅಂತ ಯೋಚನೆ ಮಾಡಿ. ಅವನಿಗೆ ಹೈಯೆಸ್ಟ್ ಸಿಕ್ಬಿಟ್ಟಿದೆ, ಆದ್ರೂ ಈ ಜ್ಞಾನ ಇಲ್ದಿರೋದ್ರಿಂದ ಈ ತರ ಯೋಚನೆ ಮಾಡ್ತಾ ಇದ್ದಾನೆ. ನಮಗೂ ಹಾಗೇನೆ ಮಹಾಭಾಗವತ್ ಗುರು ಸಿಕ್ಕಿದ್ದಾರೆ, ಗೋಪಾಲ್ ಮಂತ್ರ ಸಿಕ್ಕಿದೆ, ಆ ಕಾಮಗಾಯತ್ರಿ ಸಿಕ್ಕಿದೆ, ಏಕಾದಶಿ ಮಾಡ್ತಾ ಇದೀವಿ, ಇನ್ನೇನು ಆದ್ರೂ ನಾವು ಹುಡುಕ್ತಾ ಇದ್ವಿ ಅಲ್ಲಿ ಇಲ್ಲಿ ಇದು. ನಾವು ಮೂರ್ಖರ, ಅವ್ನು ಮೂರ್ಖರ. ಹೀಗೆ ಆಮೇಲೆ ಕೆಲವು ದಿವಸ ಆದ್ಮೇಲೆ ಆ ಬ್ರಾಹ್ಮಣ ತನ್ನ ಮನೆನ ತ್ಯಾಗ ಮಾಡ್ದ. ಭಿಕ್ಷೆ ದ್ವಾರ ಶರೀರ ಯಾತ್ರಾದ ನಿರ್ವಾಹ ಮಾಡುತ್ತಾ ತೀರ್ಥಗಳಲ್ಲಿ ಭ್ರಮಣೆ ಮಾಡುತ್ತಾ ಈ ಗಂಗಾಸಾಗರ ಹತ್ರ ಬರ್ತಾನೆ. ಗಂಗಾಸಾಗರ ಸಂಗಮ. ಅಲ್ಲಿ ಗಂಗಾಸಾಗರದಲ್ಲಿ ಏನ್ ನಡೀತಾ ಇರುತ್ತೆ, ಅಲ್ಲಿ ಅಧಿಕಾಂಶ ಗೃಹಸ್ಥಿಗಳು ಬ್ರಾಹ್ಮಣರು ನೋಡ್ದ ಸಮಸ್ತ ವಿದ್ಯಾ ನಿಪುಣರಾಗಿದ್ರು, ತಮ್ಮ ತಮ್ಮ ಧರ್ಮದ ಆಚರಣೆಯಲ್ಲಿ ಮುಳುಗಿದ್ರು. ಆ ಬ್ರಾಹ್ಮಣರ ಮುಖದಿಂದ ನಿತ್ಯ ನೈಮಿತ್ತಿಕ ಕರ್ಮಗಳ ಬಗ್ಗೆ ಅವಶ್ಯಕತೆ ಹಾಗೂ ಕಾಮ್ಯ ಕರ್ಮ ಹಾಗೂ ಫಲಸ್ವರೂಪ ಸ್ವರ್ಗ ಸುಖ ಭೋಗ ಇತ್ಯಾದಿಗಳ ವರ್ಣನೆ ಕೇಳಿಸ್ಕೊಂಡ ಗಂಗಾಸಾಗರದಲ್ಲಿ. ನಾವು ಕೆಲವು ಸಮಯ ನಾವು ನೋಡಿ ತಪ್ಪು ತಿಳ್ಕೊಬೇಡಿ, ಕ್ಷಮಿಸ್ಬೇಡಿ, ನವದ್ವೀಪಕ್ಕೆ ಹೋಗ್ತೀವಿ, ಇರ್ಲಿ ಗಂಗಾಸಾಗರ ನೋಡ್ಕೊಂಡ್ ಬರೋಣ ಅಂತ ಯೋಚನೆ ಮಾಡಿ. ನವದ್ವೀಪ ಸಮಾನ ಯಾವುದು ಇಲ್ಲ, ಆದ್ರೂ ನಾವು ಅದನ್ನ ಬಿಟ್ಟು ಗಂಗಾಸಾಗರ್ಗೆ ಹೋಗ್ತೀವಿ. ನೀವು ಯೋಚನೆ ಮಾಡಿ, ಗಂಗಾಸಾಗರದಲ್ಲಿ ಏನು ಇದೇನೆ ಕಾಮನೆ, ಸ್ವರ್ಗ ಸುಖ ಭೋಗ ಇತ್ಯಾದಿನೇ ಅಲ್ಲಿ ಸಿಗೋದು. ಹಾಗೆ ಅನೇಕ ಪ್ರಕಾರದ ಸಂಕಲ್ಪ ವಾಕ್ಯ ಮೂಲಕ ಆ ಬ್ರಾಹ್ಮಣರು ತಮ್ಮ ಅನುಷ್ಠಾನದಲ್ಲಿ ನಿಷ್ಠೆ ಆಗಿ ಅದನ್ನ ನೋಡ್ಬಿಟ್ಟು ಇವನೇನ್ ಮಾಡ್ತಾನೆ, ಬ್ರಾಹ್ಮಣ ತರನೇ ಅನುಷ್ಠಾನದಲ್ಲಿ ಶ್ರದ್ಧೆ ಉತ್ಪನ್ನ ಆಗ್ಬಿಡುತ್ತೆ ಅವನಿಗೆ. ಅವ್ರ ಜೊತೆನೆ ಇದ್ರು ಇನ್ನೇನಾಗುತ್ತೆ, ಅವ್ರ ತರನೇ ನಿಷ್ಠೆ ಉತ್ಪನ್ನ ಆಗುತ್ತೆ. ಆಮೇಲೆ ಅವರ ಶಿಕ್ಷಾ ಗ್ರಹಣ ಮಾಡ್ಕೊಂಡು ಅದೇ ತರನೇ ಅನುಷ್ಠಾನ ಮಾಡಕ್ ಶುರು ಮಾಡ್ಬಿಟ್ಟು. ನೋಡಿ, ಗೋಪಾಲ್ ಮಂತ್ರ ಸಿಕ್ಕಿದೆ, ಇವನು ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾನೆ. ಸೊ ಇದು ಅವನ್ನ ತಪ್ಪು ತಿಳ್ಕೋದಲ್ಲ, ಇದು ಭಗವಂತನ ಕೃಪೆಯಿಂದ ನಮಗೆ ಅರ್ಥ ಆಗ್ಲಿ ಅನ್ನೋದ್ರಿಂದ ಇದು ಈ ತರ ಆಗ್ತಾ ಇದೆ. ಹೇಗೆ ಅರ್ಜುನ್ಗೆ ನಾವ್ ಹೇಳಿದ್ರೆ, ಇಲ್ಲ ರೀ ಅರ್ಜುನ್ ಅದೇ ಮರ್ತು ಬಿಟ್ಟೆ ಕೃಷ್ಣನ, ಅರ್ಜುನ ಮೂಲಕ ಭಗವದ್ಗೀತೆ ಪ್ರಚಾರ ಮಾಡ್ದ, ಅದಕ್ಕೆ ಅವನು ಆರಿಸ್ಕೊಂಡ. ಯಾಕಂದ್ರೆ ತನ್ನ ಭಕ್ತ, ತನ್ನ ಅರ್ಜುನ ನೆನೆಸ್ಕೊಂಡು ಅವನ ಮೂಲಕ ಭಗವದ್ಗೀತಾ ಹೇಳಿಸ್ಕೊಂಡ. ಹಾಗೇನೆ ಇಲ್ಲಿ ಈ ಬ್ರಾಹ್ಮಣನ ಹಾಗೆ ನಾವು ತಿಳ್ಕೊಳ್ಬೇಕು. ಕೊನೆಗೆ ಈಗ ಬಟ್ ಏನಂದ್ರೆ ಅವನು ಒಳ್ಳೆ ಕೆಲಸ ಮಾಡ್ದ, ಏನಂದ್ರೆ ಆ ದೇವಿ ಕೊಟ್ಟಿದ್ ಗೋಪಾಲ್ ಮಂತ್ರನ ನಿರ್ಜನ ಜಾಗದಲ್ಲಿ ಜಪ ಮಾಡ್ತಾನೆ ಇದ್ದ. ಆ ಮಂತ್ರದ ಪ್ರಭಾವದಿಂದ ಕರ್ಮದಲ್ಲಿ ಪ್ರವೃತ್ತನಾದ್ರೂ ಸಹ, ಕರ್ಮಕಾಂಡದಲ್ಲಿ ಪ್ರವೃತ್ತನಾದ್ರೂ ಸಹ ತನ್ನ ಅಂತಃಕರಣದಲ್ಲಿ ಅವನಿಗೆ ಸಂತೋಷ ಪ್ರಾಪ್ತಿ ಆಗಲಿಲ್ಲ. ಆಯ್ತಲ್ಲ, ಆಗ ತನ್ನ ಕರ್ಮದಿಂದ ವಿರಕ್ತನಾಗ್ಬಿಟ್ಟ. ನೋಡಿ ಬೇಗ ನಾವಾದ್ರೆ ಜನ್ಮ ಜನ್ಮಾಂತರ ಅದರಲ್ಲೇ ಮುಳುಗಿರ್ತೀವಿ. ತಿರ್ಗಿ ಅಲ್ಲಿಂದ ಕಾಶಿಧಾಮಕ್ಕೆ ಬಂದ. ಕಾಶಿಯಲ್ಲಿ ಅಲ್ಲಿ ತುಂಬಾ ಜಾಗಗಳಿಂದ ಬಂದಿರೋ ಸನ್ಯಾಸಿಗಳು ದರ್ಶನ ಮಾಡಿ ಅದ್ವೈತವಾದಿ ವ್ಯಾಖ್ಯೆಗಳ ವಿವಾದದಲ್ಲಿ ಅವರು ಮುಳುಗಿರ್ತಾರೆ. ಆಂ ಬ್ರಹ್ಮಾಸ್ಮಿ, ಆಂ ಬ್ರಹ್ಮಾಸ್ಮಿ, ಆಂ ಬ್ರಹ್ಮಾಸ್ಮಿ, ಆಂ ಬ್ರಹ್ಮಾಸ್ಮಿ. ಇದು ಅದ್ವೈತವಾದಿ ಕಾಶಿನಲ್ಲಿ. ಆಮೇಲೆ ಅಲ್ಲೇನಾಗುತ್ತಂದ್ರೆ
ಅಲ್ಲಿ ಸನ್ಯಾಸಿಗಳ ಬುದ್ಧಿ ಕೇವಲ ವಿವಾದದಲ್ಲೇ ಇರುತ್ತೆ. ತಮ್ಮ ತರ್ಕಪೂರ್ಣ ವಚನಗಳಿಂದ ಮೋಕ್ಷ ಅವ್ರು ಈ ತರ ಹೇಳ್ಕೊಳ್ತಾರೆ, ತಮ್ಮ ಮೋಕ್ಷ ತಮ್ಮ ಕೈಯಲ್ಲಿ ಇದೇನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಆ ಹಾಗೆ ಒಂದು ಆಮ್ಲ ನಮ್ ಕೈಲಿ ಇರೋ ತರ. ಇದನ್ನ ಈ ಮಾತು ಕೇಳ್ತಾ ಕೇಳ್ತಾ ಏನಾಗುತ್ತೆ ಅಂದ್ರ ಆ ಅವ್ರ ಮತನೇ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಡ್ತಾನೆ. ನೋಡಿದ್ರ, ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮಾಯವಾದ ದೂರ ಇರಿ. ದೂರ ಇರಿ. ಇಲ್ಲಿ ಒಂದ್ಸಾರಿ ಒಬ್ರು ಬಂದಿದ್ರು, ಎಷ್ಟು ಅದ್ರಲ್ಲಿ ಮುಳುಗಿರ್ತಾರಂದ್ರೆ ನೀವ್ ಏನು ತೋಚಲ್ಲ ಅವ್ರಿಗೆ. ಅದೇ ಶ್ರೇಷ್ಠ ಅನ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಬ್ರಾಹ್ಮಣನ್ಗೆ ಅದೇ ತರ ಆಯ್ತು ಪಾಪ. ಆದ್ರೆ ಆ ಕಾಮಾಖ್ಯ ದೇವಿ ಹೇಳಿದ್ದು ಮಂತ್ರನ ಅವನ್ ಬಿಡಲ್ಲ. ಅದರಿಂದ ಏನಾಯ್ತು, ಅವನು ಆ ನಿತ್ಯ ಪ್ರತಿ ಸನ್ಯಾಸ ಹಾಗೂ ಮೋಕ್ಷದ ಶ್ರೇಷ್ಠತಾನ ಸ್ಥಾಪನೆ ಮಾಡೋದ್ರಲ್ಲೇ ಅವರು ವೇದಾಂತ ವಾಕ್ಯ ಮಾಡ್ತಾ ಮಾಡ್ತಾ ವಿಶ್ವನಾಥನ ದರ್ಶನ ಮಾಡ್ಕೊಳ್ತಾನೆ ಅಲ್ಲಿ ಕಾಶಿನಲ್ಲಿ. ಹಾಗೂ ಸನ್ಯಾಸಿಗಳ ಜೊತೆ ಇದ್ದು ಬಿನಾ ಪರಿಶ್ರಮ ಮನೋವಾಂಚಿತ ತುಂಬಾ ಸ್ವೀಟ್ ಆಗಿರೋ ಭೋಜನ ಮಾಡ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ಸನ್ಯಾಸ ಗ್ರಹಣ ಮಾಡೋದಕ್ಕೂ ಇಚ್ಛೆ ಆಗ್ಬಿಡುತ್ತೆ ಅವನಿಗೆ. ಆವಾಗ ಆದ್ರೆ ಕಾಮಾಖ್ಯ ದೇವಿಯ ಪ್ರೀತಿವಂತ ತನ್ನ ಆಂತರಿಕ ಸುಖದ ಕಾರಣ ಅವನು ಈ ಮಂತ್ರದ ಜಪ ಬಿಡ್ಲಿಲ್ಲ. ಈ ಮಂತ್ರ ಜಪ ಮಾಡೋದು ಆಂತರಿಕ ಸುಖ ಸಿಗ್ತಾ ಇತ್ತು. ಈ ಪ್ರಕಾರ ಒಂದ್ ರಾತ್ರಿ ಅವನ ಸ್ವಪ್ನದಲ್ಲಿ ತನ್ನ ಮಂತ್ರ ದೇವತೆಯ ದರ್ಶನ ಆಗುತ್ತದೆ. ತನ್ನ ಮಂತ್ರ ದೇವತಾ ಸ್ವಪ್ನದಲ್ಲಿ ದರ್ಶನ ಮಾಡಿ ಅವನು ವಿಪ್ರನ ಚಿತ್ತ ಅವನ ಪರಮ ಸೌಂದರ್ಯ ದ್ವಾರ ವಶೀಭೂತನಾಗಿ ಪರಮಾನಂದಿತನಾಗ್ತಾನೆ. ಆವಾಗ ಅವನಿಗೆ ಮಂತ್ರ ಜಪ ಬಿಟ್ಟು ಇನ್ನೇನೇ ಕಾರ್ಯದಲ್ಲಿ ಅವನಿಗೆ ಸರಿ ಅನ್ಸಲ್ಲ. ಆಗ ಬ್ರಾಹ್ಮಣ ತನ್ನ ಕರ್ತವ್ಯ ವಿಷಯದಲ್ಲಿ ವಿಮೂಢನಾಗಿ ಕಾತರ ಭಾವದಿಂದ ನಿದ್ರಾಗ್ರಸ್ತನಾಗ್ತಾನೆ. ಆವಾಗ ಸ್ವಪ್ನದಲ್ಲಿ ದೇವಿ ಸಹಿತ ಮಹಾದೇವ ಆವಿರ್ಭೂತರಾಗಿ ಅವನಿಗೆ ಆದೇಶ ಮಾಡ್ತಾರೆ. ಏನ್ ಹೇಳ್ತಾರೆ, ಏ ಮೂರ್ಖ, ನೀನು ಸನ್ಯಾಸ ಗ್ರಹಣ ಮಾಡಬೇಡ, ಶೀಘ್ರವಾಗಿ ಮಥುರಾ ಮಂಡಲ್ ಹೊರಟೋಗು. ಅಲ್ಲಿ ವೃಂದಾವನದಲ್ಲಿ ನಿನ್ನ ಮನೋರಥ ಅವಶ್ಯವಾಗಿ ಸಫಲ ಆಗುತ್ತದೆ. ಆ ತರ ಕೇಳ್ಬಿಟ್ಟು ಬ್ರಾಹ್ಮಣ ಮಥುರಾ ಹೋಗೋದಿಕ್ಕೆ ಉತ್ಕಂಠನಾಗಿ ಅದು ಹೊರಟ್ಬಿಡ್ತಾನೆ. ಮಥುರಾ ಅನ್ಕೊಂಡು ಮಾಡ್ತಾ ಮಥುರಾ ರಸ್ತೆನಲ್ಲಿ ಹೊರಟೋಗ್ತಾನೆ. ಅವಾಗ ಏನಾಗುತ್ತಂದ್ರೆ ಆಗ ಮಥುರಾ ಸೂರಸೇನನ ದೇಶ, ಅಲ್ಲಿ ಕಾಶಿ ಪಶ್ಚಿಮ ದಿಶಾದಲ್ಲಿ ಇರುತ್ತೆ. ಈಗ ಮಥುರಾಗ ಹೋಗೋ ರಸ್ತೆನಲ್ಲಿ ಪ್ರಯಾಗ ಸಿಗುತ್ತೆ. ಅಲ್ಲಿ ತೀರ್ಥರಾಜ ಪ್ರಯಾಗದಲ್ಲಿ ಮಾಧವನ ಚರಣಕಮಲ ದ್ವಾರ ಶೋಭಿತವಾಗಿರ್ತದೆ. ಅಲ್ಲಿ ಗಂಗೆ ಆಶ್ರಯ ಪಡ್ಕೊಂಡು ಯಮುನಾ ದ್ವಾರ ಮನೋರಮವಾಗಿರ್ತದೆ. ಅಲ್ಲಿ ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡೋದಿಕ್ಕೆ ಸಾವಿರಾರು ಸಾಧು ಜನ ಏಕತ್ರಿತರಾಗಿರ್ತಾರೆ. ಆ ಪ್ರಯಾಗರಾಜನ ಸೇರಿ ಅವನು ಆ ಬ್ರಾಹ್ಮಣ ಆ ಸಾಧು ಸಮಾಗಮದ ದರ್ಶನ ಮಾಡ್ಕೊಳ್ತಾನೆ. ಅಲ್ಲಿ ತುಂಬಾ ಜನ ಸಾಧುಗಳು ಸೇರ್ಕೊಂಡು ನಿರಂತರವಾಗಿ ಗಾನ, ಪ್ರಣಾಮ, ಸ್ತವ, ನಾಮ ಸಂಕೀರ್ತನ, ವಾದ್ಯವಾದನ, ನೃತ್ಯ ಹಾಗೂ ಪ್ರೇಮಪೂರ್ವಕ ಅರ್ಥನಾದ ಮಾಡ್ತಿರ್ತಾರೆ. ಕೆಲವರು ಯಾರೋ ಅಳ್ತಿರ್ತಾರೆ. ಬ್ರಾಹ್ಮಣ ಅವ್ರನ್ನ ಅಲ್ಲಿ ಉಪಸ್ಥಿತರಾಗಿ ವಿಷ್ಣು ಪೂಜಾ ರೂಪಿ ಮಹೋತ್ಸವದ ದರ್ಶನ ಮಾಡ್ತಾನೆ. ಆ ಅಬೋಧ ಬ್ರಾಹ್ಮಣ ಇದನ್ನೆಲ್ಲ ನೋಡ್ಬಿಟ್ಟು ವಿಸ್ಮಿತನಾಗಿ ಆ ವೈಷ್ಣವ ಸಾಧುಗಳಿಗೆ ಸಂಬೋಧನೆ ಮಾಡ್ತಾ ಈ ತರ ಹೇಳ್ತಾನೆ,
ಓ ಹಾಡು ಹೇಳ್ತಾ ಇರೋರೆ, ಓ ನಮಸ್ಕಾರ ಮಾಡ್ತೀರಾ ಇರೋರೆ, ನೀವು ಭೂಮಿ ಮೇಲೆ ದಂಡವತ್ ಮಾಡ್ತೀರಾ ಇರೋರೆ, ಆ ನರ್ತನ ಮಾಡ್ತಿರೋರೆ, ರಾಮಕೃಷ್ಣ ಉಚ್ಚಾರಣೆ ಮಾಡ್ತಾ ಇರೋರೆ, ಕ್ರಂದನ ಮಾಡ್ತಾ ಇರೋರೆ, ಸುಂದರ ತಿಲಕ ಮನೋಹರ ಮಾಲ ಧಾರಣೆ ಮಾಡಿರೋರೆ, ಈಗ ನೀವು ಒಂದು ಕ್ಷಣ ನಿಜವಾಗ್ಲು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಆ ನನಗೆ ಹೇಳಿ, ನೀವು ಏನು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾರನ್ನ ನೀವು ಆದರ ಸಹಿತ ಅರ್ಚನೆ ಮಾಡ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ, ಹೇಳಿ ಅಂತಾನೆ. ಆವಾಗ ಇದು ಕೇಳ್ಬಿಟ್ಟು ಕೆಲವ್ರು ಹೇಳ್ತಾರೆ, ಈ ಬ್ರಾಹ್ಮಣನ ಹೇಳ್ತಾರೆ, ಏ ಮೂರ್ಖ, ಸುಮ್ನೆ ಇರು. ಆ ಹ್ಮ್ ನೀನು ಅದ್ರಲ್ಲಿ ಕೆಲವರು ಆ ಸಾಧು ವೈಷ್ಣವರು ದೀನವತ್ಸಲರಾಗಿದ್ರು, ಅವರು ಈ ಪ್ರಕಾರ ಹೇಳ್ತಾರೆ, ಏ ವಿಪ್ರ, ಬ್ರಾಹ್ಮಣ ಪುತ್ರ, ನನಗೆ ಅನ್ಸುತ್ತೆ ನೀನು ಅತ್ಯಂತ ಮೂಢ ಬುದ್ಧಿವಂತ. ನಿನ್ಗೇನು ಗೊತ್ತಾಗ್ತಾ ಇಲ್ವಾ? ನಾವೆಲ್ಲ ವಿಷ್ಣು ಭಕ್ತರು. ಆ, ಈ ತರ ಸಂಬೋಧನೆ ಮಾಡೋದ್ ಬಿಟ್ಬಿಡು, ಈ ತರ ಮಾತಾಡೋದ್ ಬಿಟ್ಬಿಡು. ಏ ವಿಪ್ರ, ನಾವು ಎಲ್ಲರೂ ಗುರುಗಳ ದೀಕ್ಷೆ ಪಡ್ಕೊಂಡು ತಮ್ಮ ತಮ್ಮ ಮಂತ್ರದ ಅನುಸಾರ ಯಥಾವಿಧಿ ಶ್ರೀ ವಿಷ್ಣುವನ ಉಪಾಸನೆ ಮಾಡ್ತಾ ಇದ್ದೀವಿ. ಏ ದ್ವಿಜೋತ್ತಮ, ಕೆಲವರು ನರಸಿಂಹ ದೇವನ ಪೂಜೆ ಮಾಡ್ತಾ ಇದ್ದೀರಿ, ರಘುನಾಥನ ಪೂಜೆ, ಕೆಲವರು ಗೋಪಾಲ ದೇವನ ಪೂಜೆ ಮಾಡ್ತಾ ಇದ್ದೀವಿ. ಈ ಪ್ರಕಾರ ನಾವು ವಿಷ್ಣುವಿನ ವಿವಿಧ ರೂಪಗಳನ್ನ ಉಪಾಸನೆ ಮಾಡ್ತಾ ಇದ್ದೀವಿ. ಅವಾಗ ಪರೀಕ್ಷಿತ್ ಮಾಡ, ಏ ಮಾತಾ, ಆ ಉತ್ತರ, ಇದನ್ನ ಕೇಳ್ಬಿಟ್ಟು ಆ ಬ್ರಾಹ್ಮಣ ಲಜ್ಜಿತನಾಗಿ ನಮ್ರನಾಗಿ ಪ್ರಸನ್ನತಾ ಪೂರ್ವಕ ಅದ್ರಲ್ಲಿ ಅವನು ಕೇಳ್ತಾನೆ, ನಿಮ್ಮ ಪರಮೇಶ್ವರ ಎಲ್ಲಿದ್ದಾನೆ? ಅವನ ಆಕಾರ ಏನು? ಅವನು ಏನ್ ಫಲ ಕೊಡ್ತಾನೆ ಅದಕ್ಕೆ? ಆಗ ವೈಷ್ಣವ ಹೇಳ್ತಾರೆ, ನಮ್ಮ ಪ್ರಭು ದೇಶ ಕಾಲ ಹಾಗೂ ವಸ್ತುಗಳ ಸೀಮಾರಹಿತ, ದೇಶ ಕಾಲ ವಸ್ತು ಸೀಮಾರಹಿತ, ಅವನು ಸದೈವ ಸರ್ವತ್ರ ಹಾಗೂ ಎಲ್ಲರ ಒಳಗೆ ಆಚೆ ಇರುವಂತವನು, ಅವನ ಸಮಾನ ಯಾರು ಇಲ್ಲ, ಎಲ್ಲೂ ಇಲ್ಲ, ಎಲ್ಲೂ ಇರೋಕ್ ಸಾಧ್ಯವಿಲ್ಲ. ಅವನು ಸಮಸ್ತ ಜೀವಿಗಳ ಅಂತರಾತ್ಮ ಹಾಗೂ ಜಗದೀಶ್ವರ, ಬ್ರಹ್ಮಾದಿಗಳಿಗೆ ಕೂಡ ನಿಯಂತ, ಸ್ವರೂಪತಃ ಸಚ್ಚಿದಾನಂದ ಘನ ವಿಗ್ರಹ, ತನ್ನ ಗುಣ ಹಾಗೂ ಸೌಂದರ್ಯಾದಿಗಳ ದ್ವಾರ ಎಲ್ಲರ ಮನಸ್ಸನ್ನು ಹರಣ ಮಾಡುವಂತವನು, ಅವನು ಸದಾ ವೈಕುಂಠ ಲೋಕದಲ್ಲಿ ವಿರಾಜಮಾನನಾಗಿರ್ತಾನೆ, ತನ್ನ ಸಮಸ್ತ ಭಕ್ತರಿಗೆ ತನ್ನ ಆತ್ಮ ಅರ್ಥಾತ್ ತನ್ನನ್ನು ತಾನೇ ದಾನ ಮಾಡುವಂತವನು, ತನ್ನನ್ನು ತಾನೇ ದಾನ ಮಾಡುವಂತವನು. ಯಾಕಂದ್ರೆ ಒಂದ್ಸಾರಿ ಕೃಷ್ಣನ್ ಲೀಲೆ, ಈ ಸಮಯ ಆಯ್ತು, ಇನ್ನೊಂದು ಹೇಳ್ಬಿಟ್ಟು ಮುಗಿಸ್ಬಿಡ್ತು. ಏನಂದ್ರೆ ಕೃಷ್ಣ ಲೀಲೆಯಲ್ಲಿ ಒಂದ್ಸಾರಿ ರಾಧಾರಾಣಿ ಕೃಷ್ಣನ ಸಂಪತ್ತು, ಕೃಷ್ಣ ಏನ್ ಕೊಡ್ತಾನೆ, ಕೃಷ್ಣ ನೋಡಿದ್ರೆ ಯಾರು ನೋಡ್ತಾನೆ? ನಿಮ್ಗೆ ಗೊತ್ತಿದೆಯಲ್ಲ, ಒಂದು ಲೀಲೆ ನಡೀತು. ದುರ್ವಾಸ ಮುನಿ ಬಂದಿರ್ತಾರೆ, ಅವ್ರಿಗೆ ಸೇವೆ ಮಾಡೋದಕ್ಕೆ ಗೋಪಿಯರೆಲ್ಲಾನು ರೆಡಿ ಆಗ್ತಾರೆ. ಸುಮಾರು ಪದಾರ್ಥ ತಯಾರು ಮಾಡಿ ಎಲ್ಲಾ ತರದ್ದು, ಯಮುನಾ ತುಂಬಿ ಬೋರ್ಗೆರಿತಾ ಇರ್ತಾಳೆ, ಕ್ರಾಸ್ ಮಾಡಬೇಕು ಯಾಕಂದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ. ಸೊ ಆಗಲ್ಲ, ಅದಕ್ಕೆ ಅವ್ರಿಗೆ ಯೋಚನೆ ಮಾಡ್ತೀವಿ ಯಾಕೆ ಮಾಡೋದು ಅಂತ. ಅವಾಗ ಕೃಷ್ಣ ಬರ್ತಾನೆ, ಏನ್ ಹೇಳ್ತಾನೆ, ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣ ಏನ್ ಹೇಳ್ತಾನೆ, ಏನ್ ಸಹಾಯ? ನಾವು ಕ್ರಾಸ್ ಮಾಡ್ಬೋದು, ಮೊದ್ಲು ನನಗೆ ತಿನ್ಸಿ, ನೀವ್ ಮಾಡಿರೋದು ನನಗೆ ಸ್ವಲ್ಪ ಕೊಡಿ ಮೊದ್ಲು ಅಂತ. ಅವ್ರು ಹೇಳ್ತಾರೆ, ಈಗ ನಿನ್ಗಲಯ್ಯ ಅಲ್ಲಯ್ಯ ಮಾಡಿರೋದು ದುರ್ವಾಸ ಮುನಿಗೆ, ಆ ನೀವು ನಾನು ಕೊಡ್ಲಿಲ್ಲ, ನಾನ್ ನಿಮ್ಗೆ ಯಾಕೆ ಸಹಾಯ ಮಾಡೋದು? ಆದ್ರೂ ಇಲ್ಲ, ನೀನ್ ಹೇಳು, ಏನಾದ್ರು ಒಂದ್ ದಾರಿ ಮಾಡು, ಯಾವ ಬೋಟ್ ಮ್ಯಾನ್ ಇಲ್ಲ ಅಲ್ಲಿ, ನಾವಿಕ ಇಲ್ಲ. ಸರಿ, ನೀವ್ ಹೋಗಿ ಹೇಳಿ, ಕೃಷ್ಣ ಎಂದೆಂದಿಗೂ ಏನು ಆ
ಯಾವ ಸ್ತ್ರೀನೂ ನೋಡಿಲ್ಲ, ಯಾವ ಸ್ತ್ರೀ ಬಗ್ಗೆನೂ ಯಾವ ಸ್ತ್ರೀ ಜೊತೆಗೆ ಮಾತಾಡಿಲ್ಲ. ಇದು ಸತ್ಯ ಇದ್ರೆ ದಾರಿ ಬಿಡಕ್ಕೆ ಕೇಳು ಅಂತ. ಸೊ ಆದ್ರೂ ಪ್ರೇಮ ಆಯ್ತು, ಕೃಷ್ಣನ್ ಬಗ್ಗೆ ತುಂಬಾ ಪ್ರೇಮ. ಸರಿ, ನಮ್ ಕಣ್ಮುಂದೆನೆ ಹುಟ್ದವನು ನಮ್ ಜೊತೆನೆ ಈಗ್ಲೂ ಮಾತಾಡ್ತಾ ಇದ್ದಾನೆ, ನಮ್ ಜೊತೆನೆ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಇವನಿಗೆ. ಇದು ಏನಿದು ಅನ್ಕೊಂಡು, ಆದ್ರೂ ಅವನ ಪ್ರೇಮದಿಂದ ಹೋಗಿ ಯಮುನಾಗ್ ಹೇಳ್ತಾರೆ, ಅಮ್ಮ ಯಮುನಾ, ನಮ್ಗೆ ಅರ್ಥ ಆಗಲ್ಲ, ಕೃಷ್ಣ ಇದೆಲ್ಲ ಹೇಳ್ತಾ ಇದ್ದಾನೆ. ಅವನು ಅಜನ್ಮ ಬ್ರಹ್ಮಚಾರಿ ಅಂತೆ. ಆ ಆ, ಅನಾದಿ ಬ್ರಹ್ಮಚಾರಿಣಿ ನಮಃ ಅಂತ ಒಂದು ಇದಿದೆ. ಆ, ಅಷ್ಟೋತ್ತರ ನಾಮದಲ್ಲಿ ಅನಾದಿ ಬ್ರಹ್ಮಚಾರಿಣಿ ನಮಃ ಅಂದ್ರೆ ಕೃಷ್ಣನಿಗೆ. ಅವನೇ ಅನಾದಿ ಬ್ರಹ್ಮಚಾರಿ, ಇನ್ಯಾರು ಇಲ್ಲ. ಹಾಗೆ ಗೋಪಿಯರು ಬ್ರಹ್ಮಚಾರಿಣಿನೇ, ಇದು ಅರ್ಥ ಮಾಡ್ಕೊಳ್ಳಿ. ಆ ಆ, ಈಗ ಆ, ಕೊನೆಗೆ ಆ ಅವಳ ಜಾಗ ಬಿಟ್ಬಿಡ್ತಾಳೆ, ತುಂಬಾ ಸಂತೋಷದಿಂದ ಕ್ರಾಸ್ ಮಾಡ್ಬಿಡ್ತಾರೆ. ಹೋಗಿ ಅಲ್ಲಿ ದುರ್ವಾಸನಿಗೆ ಎಲ್ಲ ಕೊಡ್ತಾರೆ. ದುರ್ವಾಸನಿ ಏನ್ ಮಾಡ್ತಾನೆ, ಎಲ್ಲ ತಿಂದ್ಬಿಡ್ತಾನೆ, ಅವ್ರು ಸ್ವಲ್ಪನೂ ಬಿಡಲ್ಲ. ಸ್ವಾಹ ಸ್ವಾಹ ಸ್ವಾಹ. ಕೊನೆಗೆ ಕೃಷ್ಣ ಭಕ್ತಿ ಬಂತು ಅಂತ ಅವನು ಇದು ಮಾಡಿ ಆಶೀರ್ವಾದ ಮಾಡಿ ಇವರು ಬರ್ತಾರೆ. ನೋಡಿದ್ರೆ ರಸ್ತೆ ಬಂದ್ ಆಗಿರುತ್ತೆ, ಯಾಕಂದ್ರೆ ಇವ್ರು ಕೇಳಿದ್ದು ಒನ್ ವೇ. ಟೂ ವೇ ಕೇಳಿದ್ರೆ ಅವ್ರು ಇಟ್ಕೊಂಡಿರೋಳು. ಆ ಸಂಭ್ರಮದಿಂದ ಮರ್ತು ಬಿಡ್ತಾರೆ. ಆ ಕ್ರಾಸ್ ಮಾಡಿದ್ರೆ ಸಾಕು ಅವ್ರಿಗೆ, ಇನ್ನೇನಿಲ್ಲ. ಸೇವೆ ಮಾಡ್ಬೇಕು ದುರ್ವಾಸನಿಗೆ, ಏನಪ್ಪಾ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಪರಿವಿಲ್ಲ. ಓಕೆ. ಸೊ ಕೊನೆಗೆ ಏನಾಯ್ತು, ವಾಪಸ್ ಬರ್ಬೇಕು, ದಾರಿ ಇಲ್ಲ. ಆವಾಗ ದುರ್ವಾಸನಿಗೆ ಹೀಗೆ ನೋಡ್ತಿರ್ತಾರೆ. ದುರ್ವಾಸನಿ ಕುತೂಹಲವಾಗಿ ಏನ್ ಸಮಾಚಾರ ಏನು ಅಂತ. ಅಯ್ಯೋ ಸ್ವಾಮಿ, ನೋಡ್ತಾ ಇದ್ರಲ್ಲ ಯಮುನಾ ಬೋರ್ಗೆರಿತಾ ಇದ್ರಲ್ಲ, ಕ್ರಾಸ್ ಮಾಡೋದು ಹೇಗೆ? ಇವನು ಯೋಚನೆ ಮಾಡ್ತಾನೆ ದುರ್ವಾಸನ, ಅಲ್ಲ ಮೊದ್ಲು ನೀವ್ ಯಾಕೆ ಕ್ರಾಸ್ ಮಾಡಿದ್ರಿ? ಅವಾಗ ಬೋರ್ಗೆರಿತಾ ಇರ್ಲಿಲ್ಲ, ಅರಿತಾ ಇತ್ತು. ಆದ್ರೆ ಕೃಷ್ಣ ಈ ತರ ಹೇಳ್ದ, ಅನಾದಿ ಬ್ರಹ್ಮಚಾರಿಣಿ ಅವನು, ಯಾವ ಸ್ತ್ರೀ ಜೊತೆನೂ ಮಾತಾಡಿಲ್ಲ, ಇದು ಸತ್ಯ ಇದ್ರೆ ದಾರಿ ಬಿಡು. ನಮ್ಗೆ ಆಶ್ಚರ್ಯ, ನಮ್ಮ ಮುಂದೆನೆ ನಮ್ಗೆ ಹೇಳ್ತಾ ಇದ್ದಾನೆ. ಆದ್ರೂ ಆ ಯಮುನಾ ದಾರಿ ಕೊಟ್ಬಿಟ್ಲು ಅಂತ. ಓ ಹೌದಾ, ಓಹೋ, ನೀವು ಮೊದ್ಲೇ ನನ್ಗೆ ಯಾಕೆ ಕೇಳಲಿಲ್ಲ? ಹಾಗಾದ್ರೆ ಹೇಳಿ ತಿರುಗಿ ಹೋಗಿ, ದುರ್ವಾಸಮುನಿ ಎಂದು ಊಟನೇ ಮಾಡಿಲ್ಲ, ಯಾವಾಗ್ಲೂ ಉಪವಾಸನೇ ಇದ್ದಾನೆ ಅನ್ನೋ ಸತ್ಯ ಇದ್ರೆ ದಾರಿ ಬಿಡಿ. ಇವರು ನಗಕ್ ಶುರು ಮಾಡ್ತಾರೆ, ನಗಲ್ಲ, ಯಾಕಂದ್ರೆ ಅವನು ಕೋಪ ಬಂದ್ರೆ ಬಲೆ ಕಷ್ಟ ಅನ್ಕೊಂಡು, ಆಯ್ತು ಸ್ವಾಮಿ ಅನ್ಕೊಂಡು, ಅಲ್ಲ ನಮ್ ಕಣ್ಣು ಮುಂದೆನೆ ಸಾವಿರಾರು ಜನಕ್ಕೆ ಆಗೋಷ್ಟು ತಿಂದಿದ್ದಾರೆ, ಏನು ತಿಂದೇ ಇಲ್ಲ, ಉಪವಾಸ ಅಂತ ಹೇಳ್ತಾ ಇದ್ದಾರೆ, ಇದು ಏನಿದು? ಯಮುನ ಏನ್ ಮಾಡ್ತಾಳೆ, ದಾರಿ ಬಿಟ್ಬಿಡ್ತಾಳೆ. ಇದು ಅರ್ಥ ಆಗಲ್ಲ. ಕೊನೆ ಕೃಷ್ಣನ್ ಕೇಳ್ತಾರೆ, ಇದೇನ್ ಸಮಾಚಾರ ಹೀಗಿದೆ ಅಂತ. ಆವಾಗ ಹೇಳ್ತಾನೆ, ನೋಡಿ, ದುರ್ವಾಸ ಮುನಿ, ಭಗವಂತ ಏನ್ ಹೇಳ್ತಾನೆ, ಬ್ರಾಹ್ಮಣರ ಮುಖದ ಮೂಲಕ ಊಟ ಮಾಡ್ತೀನಿ ಅಂತ. ಬ್ರಾಹ್ಮಣರ ಮುಖದ ಮೂಲಕ ಸ್ವೀಕಾರ ಮಾಡ್ತೀನಿ. ಈಗ ದುರ್ವಾಸ ಮುನಿ ಏನು ತಿಂತಾ ಇದ್ದಾನೆ, ಆದ್ರೆ ನಿಜವಾಗ್ಲೂ ತಿಂತಾ ಇರೋರು ಯಾರು? ಕೃಷ್ಣ. ಆದ್ರಿಂದ ಅವನ್ ತಿಂತಾ ಇದ್ದಾನ? ಇಲ್ಲ, ಉಪವಾಸ ಇದ್ದಾನೆ. ತಿಂತಾ ಇರೋನು ಕೃಷ್ಣ. ಅರ್ಥ ಆಯ್ತಾ? ಈಗ ಇವನು ಯಾರನ್ನ ನೋಡಿದಾನೆ, ಸ್ತ್ರೀ ಜೊತೆ ಮಾತಾಡ್ತಾ ಇದ್ದಾನೆ, ಬಟ್ ಯಾರ ಜೊತೆ ಮಾತಾಡಕ್ ಸಾಧ್ಯ? ಎಲ್ರು ಅವನ ಒಳಗಡೆ ಇದಾರ? ಒಂದ್ಸಾರಿ ಕೃಷ್ಣ ತಾಯಿಗೆ ವಿಶ್ವರೂಪ ತೋರಿಸ್ದ, ಎಲ್ರನ್ನೂ ತೋರಿಸಿದ, ತನ್ನೂ ತೋರಿಸ್ಕೊಂಡ, ಯಶೋದಮಯನೂ ಇದ್ಲು ಒಳಗಡೆ. ಸೊ ಹಾಗೆ ಯಾರ ಜೊತೆ ಮಾತಾಡಕ್ ಸಾಧ್ಯ? ಸೊ ನೋಡಿದ್ರೆ ರಾಧಾರಾಣಿ. ಸೊ ಹೀಗೆ ಇಲ್ಲಿ ಭಗವಂತ ಸಮಸ್ತ ಭಕ್ತಿಗೆ ತನ್ನನ್ನು ತಾನೇ ದಾನ ಮಾಡ್ಕೊಳ್ತಾನೆ. ಇದು ಹೇಗಂದ್ರೆ, ಒಂದ್ಸಾರಿ ರಾಧಾರಾಣಿ ತುಂಬಾ ಸರ್ವ ಸಂಪತ್ತು ಅಂದ್ರೆ ಅದೇನೆ, ಇನ್ನೇನಿಲ್ಲ. ಸೊ ಒಬ್ಬ ಬ್ರಾಹ್ಮಣ ಬಂದು ದಾನ ಕೇಳ್ತಾನೆ ಕೃಷ್ಣ ಹತ್ರ, ದಾನ ಮಾಡಯ್ಯ, ನನ್ಗೆ ಮಗಳಿದಾಳೆ, ಮದ್ವೆ ಮಾಡಬೇಕು.
ಕೃಷ್ಣ ಏನ್ ಮಾಡ್ತಾನೆ, ತನ್ನ ಸಮಸ್ತ ಸಂಪತ್ತು ಏನು ರಾಧಾರಾಣಿ. ರಾಧಾರಾಣಿನೇ ನಾವೇನ್ ಹೇಳ್ತೀವಿ ರಾಧಾರಾಣಿಗೆ? ಮಕೇಶ್ವರಿ, ಪ್ರಿಯೇಶ್ವರಿ, ಸ್ವದೇಶ್ವರಿ, ಸುರೇಶ ಭಾರತಿ, ಪ್ರಮಾಣ ಶಾಸನೇಶ್ವರಿ, ರಮೇಶ್ವರಿ, ಕ್ಷಮೇಶ್ವರಿ, ಪ್ರಮೋದ ಕಾರಣೇಶ್ವರಿ, ವ್ರಜೇಶ್ವರಿ, ವ್ರಜಾಧಿಪೆ, ಶ್ರೀರಾಧಿಕೆ ನಮ. ಸುರೇಶ್ವರಿ ಆ ಎಲ್ಲ ಮೂಲ, ಎಲ್ಲ ಅವಳ ಒಂದೊಂದು ಕಾವ್ಯವನೇ ಗೋಪಿಯರು. ಅವಳ ಅವತಾರನೇ ರುಕ್ಮಿಣಿ. ರುಕ್ಮಿಣಿ ಅವತಾರನೇ ಅನಂತ ಕೋಟಿ ಲಕ್ಷ್ಮಿಯರು. ಒಂದು ಲಕ್ಷ್ಮಿಯ ಛಾಯೆ ಪಾರ್ವತಿ. ನೀವು ಈ ತರ ಮಾಡಿದ್ರೆ ಅವಳು ಸೊ ಈಗ ಅದೇ ಸರ್ವಸ್ವ ಒಂದು. ಅದಕ್ಕೇನ್ ಮಾಡ್ತಾನೆ, ನೀನ್ ಸಂಪತ್ತು ಕೇಳ್ತಾ ಇದೀಯ, ಆಯ್ತಪ್ಪ, ನನ್ನ ಸಮಸ್ತ ಸಂಪತ್ತು ರಾಧಾರಾಣಿ ದಾನ ಮಾಡ್ತೀನಿ ಅಂತಾನೆ. ಅವಾಗ ಅವನು ಅಳ್ತಾ, ಅಯ್ಯೋ ಸ್ವಾಮಿ, ಒಬ್ಬ ಮಗಳಿಗೆ ನನಗೆ ಮದುವೆ ಮಾಡಕ್ಕಾಗಿ ಇನ್ನಿಬ್ರು ಸೇರ್ಕೊಂಡ್ಬಿಟ್ರೆ ನಾನೆಲ್ಲಿ ಹೋಗೋದು? ನನಗೆ ಅದು ಬೇಡ, ಸ್ವಲ್ಪ ಸಂಪತ್ತು, ಸ್ವಲ್ಪ ಬಂಗಾರವನ್ನು ದಾನ ಮಾಡು. ಸೊ ಅವಾಗ ಏನ್ ಮಾಡ್ತಾನೆ, ರಾಧಾರಾಣಿನ ಒಂದು ತೂಕದಲ್ಲಿ ಇಟ್ಬಿಟ್ಟು ಅದ್ರ ಸಮಾನ ಬಂಗಾರ ದಾನ ಮಾಡ್ತಾನೆ. ಅವಾಗ ಬ್ರಾಹ್ಮಣನ ಸಂತುಷ್ಟಿ ಆಗ್ತಾನೆ, ರಾಧಾರಾಣಿಗೂ ಒಂಥರ ಸಂಕೋಚ ಹೊರಟೋಗುತ್ತೆ. ಸೊ ಈ ರೀತಿ ಭಗವಂತ ಹಾಗೆ ತನ್ನ ಭಕ್ತರಿಗೆ ತನ್ನನ್ನೇ ತಾನೇ ದಾನ ಮಾಡ್ಕೊಳ್ತಾನೆ. ಚೈತನ್ಯ ಮಹಾಪ್ರಭು ಹಾಗೇನೆ. ವಾಸುದೇವ ದತ್ತ ಹೇಳಿದ್ನಲ್ಲ, ಯಾವಾಗ ಪ್ರಾರ್ಥನೆ ಮಾಡಿದನೋ ಭಗವಂತ, ಎಲ್ಲರ ಪಾಪ ನಾನ್ ತಗೊಳ್ತೀನಿ, ಎಲ್ರನ್ನು ರಕ್ಷಣೆ ಮಾಡು, ನಾನ್ ನರಕದಲ್ಲಿ ಇರ್ತೀನಿ, ದಯವಿಟ್ಟು. ವಾಸುದೇವ ದತ್ತ ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾನೆ, ಯಪ್ಪ, ಕೃಷ್ಣನಿಗೆ ಏನು ಕಮ್ಮಿ ಇಲ್ಲ. ನಿನ್ನ ನರಕಕ್ಕೆ ಕಳಿಸ್ಬಿಟ್ಟು ಎಲ್ರನ್ನು ಉದ್ಧಾರ ಮಾಡೋದಕ್ಕೆ ಅವನಿಗೇನಿಲ್ಲ. ನಿನ್ನನ್ನು ಕಳಿಸ್ತೀರಾನೆ ಉದ್ಧಾರ ಮಾಡ್ತಾನೆ. ಯಾರು ಮೇಲೆ ನಿನಗೆ ಕೃಪೆ ಆಗುತ್ತೋ, ಯಾರ ಮೇಲೆ ನಿನ್ನ ಉಸಿರು ತಟ್ಟುತ್ತೋ ಅವರೆಲ್ಲಾನು ಉದ್ಧಾರ ಆಗ್ತಾರೆ. ಯೋಚನೆ ಮಾಡಬೇಡ. ಆಮೇಲೆ ಎಲ್ಲಿ ನೀನು ನನ್ನ ಬೇರೆಯವ್ರಿಗೆ ದಾನ ಮಾಡ್ಬಿಡ್ತೀಯೋ ಅಥವಾ ಸೇಲ್ ಮಾಡ್ತೀಯೋ, ಸೇಲ್ ಅಂದ್ರೇನು, ಮಾರ್ಬಿಡ್ತೀಯೋ, ನೀನ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾರ್ಕೊ, ನಾನು ಹೋಗ್ತೀನಿ. ನನ್ನ ಮೇಲೆ ನೀನು ಪೂರ್ಣವಾಗಿ ನಿನ್ನ ಹತೋಟಿಯಲ್ಲಿದೆ, ನೀನ್ ಏನ್ ಬೇಕಾದ್ರೆ ಮಾಡ್ಕೊ. ನೋಡಿದ್ರ ಚೈತನ್ಯ ಮಹಾಪ್ರಭು ಅಂತ ಕೃಪಾಳು, ದಯಾಳು. ನಾವು ಅವನ್ನ ನೆನೆಸ್ಕೊಳ್ಬೇಕು. ಅಂತ ಭಗವಂತನ ಬಿಡೋದು ಹೇಗೆ? ಅಂತ ಭಗವಂತ ಭಕ್ತನಾಗಿ ಬಿಡ್ತಾನೆ. ಸೊ ಈ ರೀತಿ ಈ ವೈಷ್ಣವರು ಈ ಬ್ರಾಹ್ಮಣನಿಗೆ ಉತ್ತರ ಹೇಳ್ತಾರೆ. ಸೊ ಈಗ ಸಮಯ ಆಯ್ತು, ನಾವು ಮುಂದೆ ವಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಂಡವತ್ ಪ್ರಣಾಮ್ ಎಲ್ರಿಗೂ. ವಂಚ ಕಲ್ಪತರುಭ್ಯಶ್ಚ